ಆತ್ಮೀಯ ಶಿಕ್ಷಕ ಬಂಧುಗಳೇ, ಇಂದಿನ ಅವಧಿನ ನಾನು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಠಿಣವಾದಂಥ ಮತ್ತು ಅತ್ಯಂತ ಮುಖ್ಯವಾದಂಥ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಯಾವುದದು? ಇಂಟೆಲಿಜೆನ್ಸ್. ಸಾಮಾನ್ಯವಾಗಿ ಈ ಪದವನ್ನು ಕೇಳ್ತಿದ್ದಂಗೆ ತುಂಬ ವಿದ್ಯಾರ್ಥಿಗಳು ಅನಿಸುತ್ತೆ ಈ ಚಾಪ್ಟ್ರಲ್ಲಿ ಆನ್ಸರ್ ಮಾಡೋದು ಕಷ್ಟ ಅಂತ. ಆ್ಯಕ್ಚುಲಿ ಸುಲಭ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗ ನೀವು ಇದರೊಳಗಡೆ ಇರುವಂಥ ಅಂಶಗಳನ್ನು ಮತ್ತು ಇದಕ್ಕಿರುವಂಥ ಮೂಲ ಪ್ರಮುಖ ಅಂಶಗಳನ್ನು ಅರ್ಥ ಮಾಡ್ಕೊತಿರೋ ಆಗ ಸುಲಭ ಆಗ್ತಾ ಬರ್ತದೆ. ಈಗ ಬರೋಣ. ಮೊದಲನೇದಾಗಿ CET TET ಎಲ್ಲ ಪರೀಕ್ಷೆಗಳು ಕೂಡ ಕೇಳ್ತಾ ಬರ್ತಾರೆ. ಇವನ್ B.Ed ಓದ್ತಾ ಇರೋರಿಗೂ ಕೂಡ ಇದು ತುಂಬ ಅನುಕೂಲವಾದದ್ದು. ನನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ನನಗೆ ಕಾಲಾವಕಾಶ ಇಲ್ಲ, ಆದರೂ ಕೂಡ ಪರೀಕ್ಷಾ ದೃಷ್ಟಿನಲ್ಲಿ ಮಾತಾಡ್ತಾ ಬರ್ತೀನಿ. ಇದನ್ನು ಸುಮಾರು 4 ಗಂಟೆ ಪಾಠ ಮಾಡ್ಬೋದು. ಅದನ್ನು ಪರೀಕ್ಷಾ ದೃಷ್ಟಿನಲ್ಲಿ ಈಗ ಟೈಮ್ ಇಲ್ಲದೆ ಇರೋಕ್ಕೆ ಇನ್ನೊಮ್ಮೆ ಬಂದಾಗ ಚರ್ಚೆ ಮಾಡ್ತಾ ಬರ್ತೀನಿ. ಯಾವುದೋ CET ಎಕ್ಸಾಮ್ಸ್ ಯಾವಾಗ ಬಂದಾಗ ಮುಖ್ಯವಾದ ಪಾಯಿಂಟ್ಗಳನ್ನು ಮಾತ್ರ ಮಾತಾಡ್ತಾ ಬರ್ತೀನಿ ಪರೀಕ್ಷಾ ದೃಷ್ಟಿನಲ್ಲಿ. ನಾಳೆ TET ಗೆಲ್ಪಾಗಲಿ ಅಂತೇಳಿ ಮೊದಲೇ ಗೊತ್ತಿದ್ದೀನಿ. ಇಂಟೆಲಿಜೆನ್ಸ್ ಅಂದರೆ ಏನು? ತುಂಬ ಜನ ಅಂತಾರೆ, ಬುಕ್ಕಿಂಗ್ ಏನು ಹೇಳ್ತಾ ಬರ್ತಾರೆ, ಇದನ್ನು ಸ್ಮರಣೆ ಅಂತ ಕರೀತಾರೆ. ಸ್ಮರಣೆ ಅಥವಾ ಜ್ಞಾಪಕ ಶಕ್ತಿಯನ್ನೇ ಸಮ್ ಆಫ್ ದೆಮ್ ಆರ್ ಇಸ್ ಇಂಟೆಲಿಜೆನ್ಸ್ ಅಂತಾರೆ. ಯಾರೋ ಒಬ್ಬ ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ರೆ ಅಂದರೆ ಇಸ್ ಇಂಟೆಲಿಜೆಂಟ್ ಅಂತಾರೆ. ಬಟ್ ಇದು ನಿಜವಾದ ಸ್ಮರಣೆನೇ ಇದು ಬುದ್ಧಿಶಕ್ತಿ ಅಲ್ಲ. ಅಲ್ಲಿಗೆ ಅರ್ಥ ಏನಂತ, ಏನೋ ಮಗ್ಗಪ್ ಮಾಡಿಕೊಂಡು ಮೆಕ್ಯಾನಿಕಲಾಗಿ ಮಾಡಿಕೊಂಡು ರೋಟ್ ಮೆಮೊರಿ ಮಾಡ್ಕೊಂಡು ಹೇಳ್ಬೋದು. ಅವನಿಗೆ ನಿಜವಾದಂಥ ಇಂಟೆಲಿಜೆನ್ಸ್ ಇಲ್ಲ. ಅಲ್ಲಿಗೆ ಅರ್ಥ ಅವನು ಸ್ಮೃತಿ ಅಂದರೆ ಅಥವಾ ಜ್ಞಾಪಕ ಶಕ್ತಿ ಅಂತಾಗ ಇನ್ನೂ ಕೆಲವರು ಸ್ಮರಣೆ ಅಂತ ಹೇಳ್ತಾರೆ. ಸ್ಮೃತಿ ಜ್ಞಾಪಕ ಶಕ್ತಿನೇ ಬುದ್ಧಿಶಕ್ತಿ ಅಲ್ಲ. ಅಲ್ಲಿಗೆ ಅರ್ಥ ನೀವು ಒಂದು 10 ಪೇಜನ್ನು ಕೊಟ್ಬಿಟ್ಟು ನನಗೆ ಎಲ್ಲದನ್ನೂ ಓದ್ಕೊಂಬಿಟ್ಟು ನಾನು ನೀವು ಕೊಳಿ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನನಗೆ ಮೆಮೊರಿ ಇದೆ ಅಂತ ಹೇಳ್ಬೋದು, ಇಂಟೆಲಿಜೆನ್ಸ್ ಅಲ್ಲ. ಸರ್ ಅಂದರೆ ಮೆಮೊರಿ ಅಂದ್ರೇನು? ಮೆಮೊರಿ ಅಂದರೆ 4 ಸ್ಟೇಜ್ ಬರ್ತದೆ ಕಲಿಕೆ. ಆ ಕಲ್ತಿದ್ದನ್ನು ಧಾರಣೆ ಮಾಡ್ಕೊಂಡಿದ್ದನ್ನು ಪುನರ್ಸ್ಮರಣೆ ಮಾಡೋದು. ಪುನರ್ಸ್ಮರಣೆ ಅದನ್ನು ಅಭಿಜ್ಞಾನ ಮಾಡ್ತಾ ಬರ್ದು, ರೆಕಗ್ನಿಷನ್ನು. ಈ 4 ಸ್ಟೇಜನ್ನೇ ದಾಟಿದ್ರೆ ದಟ್ ಇಸ್ ಕಾಲ್ಡ್ ಎಸ್ ಎ ಮೆಮೊರಿ ಅಂತ ಕರಿತಾ ಬರ್ತೀವಿ. ಸಮ್ಟೈಮ್ಸ್ ಕ್ವಶನ್ಸ್ ಕೇಳ್ಬೋದು, 4 ಹಂತಗಳು ಯಾವ್ಯಾವುದು ಅಂತ. 1ನೇದು ಕಲಿಕೆ, 2ನೇದು ಬಂದಾಗ ಧಾರಣೆ, 3ನೇದು ಪುನರ್ಸ್ಮರಣೆ, 4ನೇದು ಅಭಿಜ್ಞಾನ. 1ನೇದು ಲರ್ನಿಂಗ್, ರಿಟೆನ್ಷನ್ನು, ಆಮೇಲೆ ರಿಕಾಲ್ ಮಾಡ್ಕೊಳೋದು, ಮತ್ತು ರೆಕಗ್ನಿಷನ್ ಮಾಡೋದು. ಆ ಕ್ವಶನ್ ಇದೆ ಆನ್ಸರ್ ಅಂತೇಳಿ ರೆಕಗ್ನಿಷನ್ ಮಾಡೋದು. ಅಲ್ಲಿಗೆ ಪರ್ಫೆಕ್ಟ್ ರೆಕಗ್ನಿಷನ್ ಮಾಡೋದು ಅಂದರೆ ಅಭಿಜ್ಞಾನ ಅಂತ ಅರ್ಥ. ಎಷ್ಟೋ ಜನ ಇಲ್ಲಿರ್ತದೆ, ಇಲ್ಲಿಗಾಗಲ್ಲ. ಮಾಲ್ಗುಡಿ ಡೇಸ್ ಬರೆದವ್ರು ಯಾರು ಅಂದರೆ KR ನಾರಾಯಣ, RK ನಾರಾಯಣ ಅಂದರೆ ಇರೋದೋ ನಾರಾಯಣ. ಈಗ ಇಲ್ಲವ್ರವರು ಬಟ್ ನಿಖರವಾಗಿ ಗುರ್ಸೋಕ್ಕಲ್ಲ. ಇನ್ನೂ ಕೆಲವ್ರಿಗೆ ಇದೊಂದು ಪ್ರಾಬ್ಲಮ್ ಇರ್ತದೆ, ಧಾರಣೆ ಆಗುತ್ತೆ, ಪುನರ್ಸ್ಮರಣೆ ಆಗಲ್ಲ. ಧಾರಣೆ ಅಂದರೆ ಉಳ್ಕೊಂತದೆ, ತೆಗಿಯೋಕ್ಕಾಗಲ್ಲ. ತಲೆಯಲ್ಲಿ ಐತೆ ಹಂಗೆ ಚಚ್ಕೊತಾರೆ, ಇಲ್ಲೆಲ್ಲೋ ಐತೆ ಗುರು ಅಂತಾರೆ. ಅಲ್ಲಿಗೆ ಅರ್ಥ ಈ 4ನೂ ಪಾಸ್ ಮಾಡಿದ್ರೆ ಇವರೇ ಪರ್ಫೆಕ್ಟ್ ಮೆಮೊರಿ ಇದೆ ಅಂತ. ಆದರೆ ನಿನ್ನನ್ನು ಇಂಟೆಲಿಜೆಂಟ್ ಅಂತ ಕರೆಯೋಕ್ಕಾಗಲ್ಲ. ಅಲ್ಲಿಗೆ ನಿಮಗೆ ಅರ್ಥ ಆಗ್ತಾ ಇದೆ. ಇನ್ನೂ ಒಬ್ಬ ಹೇಳ್ತಾನೆ ಸೈಕಾಲಜಿಸ್ಟು, ಬೇಗನೆ ಕಲಿಯುವುದನ್ನು ಕಲಿಬೋದು, ಕಲಿತರೂ ಕೂಡ ಅದನ್ನು ಮೆಮೊರಿ ಇದನ್ನ ಇಂಟೆಲಿಜೆನ್ಸ್. ಈಗ ನಿಮಗೆ ಅರ್ಥ ಆಗ್ತಾ ಇದೆ, ಇದೊಂದು ವಿಶಾಲವಾದ ಪದ. ಸರಿ ಸರ್, ವಿಶಾಲವಾದ ಪದವನ್ನು ಅರ್ಥೈಸ್ಕೋಬೇಕಾದ್ರೆ ಯಾವ ಡೆಫಿನೇಷನ್ ಕೇಳ್ತಾರೆ? ಡೇವಿಡ್ ವೆಸ್ಲರ್ ಅವರ ವ್ಯಾಖ್ಯಾನ ಕೇಳ್ತಾ ಬರ್ತಾರೆ. ಸರ್, ಡೇವಿಡ್ ವೆಸ್ಲರ್ದ ಒಂದು ವ್ಯಾಖ್ಯಾನ ಏನು ಹೇಳುತ್ತೆ? ಹಾಗಾದರೆ ಡೇವಿಡ್ ವೆಸ್ಲರ್ ಹೇಳ್ತಾ ಬರ್ತಾರೆ, ಇದನ್ನು ಕೇಳಿದ್ರೆ ಎಕ್ಸಾಮಿನೇಷನ್ಗೆ ಇದನ್ನೇ ಕೇಳೋದು. ಯಾಕೆ ಅಂದರೆ ಅದು ಆ ವಿಶಾಲವಾದಂಥ ಅರ್ಥವನ್ನು ಕೊಡೋವಂಥಗೆ ಸೂಟಬಲ್ ಅದು. ಈಗ ನಿಮಗೆ ವಾಟ್ ಈಸ್ ಇಂಟೆಲಿಜೆನ್ಸ್ ಅಂದರೆ ಅರ್ಥ ಆಗುತ್ತೆ. ಇಂಟೆಲಿಜೆನ್ಸ್ ಅಂದರೆ ಮೆಮೊರಿ ಅಲ್ಲ. ಹಾಗಾದರೆ ಡೇವಿಡ್ ವೆಸ್ಲರ್ ಏನಿರುತ್ತೆ, ಸಂದರ್ಭಕ್ಕೆ ವರ್ತಿಸುವುದು. ಸಂದರ್ಭೋಚಿತವಾಗಿ ಇರೋ ಪದಗಳನ್ನು ನೀವು ಕ್ವಶನ್ ಪೇಪರ್ಗೆ ಆರಾಮಾಗಿ ಹುಡುಕ್ಬೋದು. ನೀವು ವರ್ತನೆ ಮಾಡೋದು, ನನಗಿದನ್ನು ಮೆಮೊರಿ ಮಾಡಿಕೊಂಡ್ರೆ ಬರಲ್ಲ. ಸಂದರ್ಭಕ್ಕೆ ವರ್ತಿಸೋವಂಥದ್ದು, ಯಾವ ಸಂದರ್ಭಕ್ಕೆ ಹೇಗೆ ಬರ್ತದೋ ಆಗ ವರ್ತಿಸೋದು, ದಟ್ ಇಸ್ ಇಂಟೆಲಿಜೆಂಟ್. ಒಂದು 4 ಪುಸ್ತಕ ಓದ್ಕೊಂಡು 4 ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡು ನಾನು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಯಾರು ಬಂದಾಗ ಹೆಂಗೆ ವರ್ತಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಐ ಆಮ್ ನಾಟ್ ಎ ಇಂಟೆಲಿಜೆಂಟ್. ತುಂಬ ಇಂಟೆಲಿಜೆಂಟ್ ರೀ, ಹೆಂಗೆ ಬಿಹೇವ್ ಮಾಡ್ದೆ, ಒಂದು ಕ್ಲಾಸ್ ಓದಿಲ್ಲ. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ಇದೊಂದು ಪೊಟೆನ್ಷಿಯಾಲಿಟಿ. ಅಲ್ಲಿಗೆ ವರ್ತನೆಗೆ ಸಂದರ್ಭೋಚಿತವಾಗಿ ವರ್ತಿಸೋದು ಯಾವ ಸಂದರ್ಭ? ಅಲ್ಲಿಗೆ ಅರ್ಥ 16 ಸಂದರ್ಭದಲ್ಲಿ ಬಂದಾಗಲೂ ಕೂಡ ವರ್ತಿಸ್ತಾನೆ ಅಂದರೆ ದಟ್ ಫೆಲೋ ಇಸ್ ಇಂಟೆಲಿಜೆಂಟ್. ಹೇಳ್ಕೊಟ್ಟ ಮಾತ್ರ ವರ್ತಿಸಿದೆ, ಒಂದು ಸಂದರ್ಭಕ್ಕೆ ಮಾತ್ರ ಅಲ್ಲ. ಯಾವ್ಯಾವ ಸಂದರ್ಭ ಬರ್ತದೋ ಆ ಸಂದರ್ಭಕ್ಕೆಲ್ಲ ವರ್ತಿಸ್ಬೇಕು. ಹೊಸ ಸಂದರ್ಭ ಆಗಿರ್ಬೋದು, ಅದು ಹೊಸ ಸಂದರ್ಭಕ್ಕೂ ಕೂಡ ವರ್ತಿಸ್ತಾನೆ ಅಂದರೆ ಅವನಿಗೆ ಮೊದಲೆಲ್ಲ ಗೊತ್ತಿಲ್ಲ, ವರ್ತಿಸ್ತಾನೆ ಅಂದರೆ ದಟ್ ಫೆಲೋ ಇಸ್ ಇಂಟೆಲಿಜೆಂಟ್. ಸಾರ್ ಗಟ್ಟು ಹೊಡೆದಿದ್ದು
ಇನ್ನೊಂದು ಕ್ವಶನ್ ಕೇಳಿದ್ರೆ ಬೇರೆದ ಬಿಟ್ಬಿಟ್ಟು ಅದು ಆನ್ಸರ್ ಮಾಡೋಕ್ಕಲ್ಲ. ಅಲ್ಲಿಗೆ ಅರ್ಥ ನಿಮಗೆ ವರ್ತಿಸ್ಬೇಕು ಅಂದರೆ ಅವನಿಗೆ ಆ ಥರದ ಸಾಮರ್ಥ್ಯ ಇರಬೇಕು. ಆ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಎರಡನೇದು ಬರ್ತಾಗ ತಾರ್ಕಿಕವಾಗಿ ಆಲೋಚನೆ ಮಾಡೋದು, ಕ್ರಿಟಿಕಲ್ ಥಿಂಕಿಂಗ್ ಅಂತ, ಲಾಜಿಕಲ್ ಥಿಂಕಿಂಗ್ ಅನ್ನೋದು, ತಾರ್ಕಿಕವಾಗಿ ಚಿಂತನೆ ಮಾಡೋದು. ಅಲ್ಲಿಗೆ ಅರ್ಥ ಹೇಳಿದ್ದನ್ನು ಗಟ್ಟೊಡೆಯೋದಲ್ಲ, ಚಿಂತನೆ. ಅಲ್ಲಿಗೆ ಅರ್ಥ ಹೊಸ ಕಾನ್ಸೆಪ್ಟ್ ಬಂದಾಗಲೂ ಕೂಡ ಚಿಂತನೆ ಮಾಡ್ತಾನೆ ಅಂದರೆ ಅವನಿಗೆ ಒರಿಜಿನಾಲಿಟಿ ಇದೆ ಅಂತ, ಆರಿಜಿನ್ ಆಗಿದೆ ಅಂತ. ಸತ್ಯ. ಮುಂದಕ್ಕೆ ಬರ್ತಾ ಇದ್ದೀನಿ. ಪರಿಸರಕ್ಕೆ ಹೊಂದಿಕೊಳ್ಳುವುದು, ಸರಿ, ಇದನ್ನು ಕೂಡ ಅಂದರೆ ಅಲ್ಲಿಗೆ ಅರ್ಥ ಈ ಪರಿಸರಕ್ಕೆ ಹೊಂದ್ಕೋಬೇಕಾರೆ ನನಗೆ ಹೊಸ ಸಂದರ್ಭ ಬಂದಾಗ ಹೊಂದ್ಕೊಂಡ್ರೆ ಮಾತ್ರ ಎಷ್ಟು ಇಂಟೆಲಿಜೆಂಟ್ ರೀ, ಹೆಂಗೆ ನಡ್ಕೊಂಡ ನೋಡು ಸರ್. ಗಟ್ಟು ಹೊಡೆದು ಬರ್ತದ ಇಲ್ಲ, ಕ್ವಶನ್ಗೆ ಆನ್ಸರ್ ಬರ್ತದೆ. ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ ಎಲ್ಲಿ ಮುಳುಗ್ತದೆ ಅಂತ ಗೊತ್ತು. ಯಾರು ಬಂದಾಗ ಯಾರು ಏನು ಹೇಳಿದಾಗ ಅದನ್ನ ಮಾತ್ರ ಹೇಳ್ತಾರೆ. ಲೇ ಅವ್ನು ಹಂಗೆ ಹೇಳಿದ್ನಲ್ಲ, ನೀನು ಹೇಳ್ಬೋದಾಗಿತ್ತಲ್ಲ, ನನಗೆ ಬರಲಿಲ್ಲ, ಪೆದ್ದ ಹೋಗು. ಏಯ್ ನಿಂಗೆ ಹೆಂಗೆ ಗೊತ್ತಾಯ್ತು? ಅವ್ರು ಹೇಳ್ದಾಗ ಹಿಂಗೆ ಹೇಳ್ಬಿಟ್ಟೆ ನಾನು. ಹೇಳ್ದ ಅಂದರೆ ಅವ್ನಿಗೆ ಹೇಳ್ಕೊಟ್ಟಿಲ್ಲ ನಾವು, ಅವ್ನಿಗಲ್ಲೇ ಆಲ್ರೆಡಿ ಬಂದೈತೆ, ಅವ್ರ ಜೊತೆ ಹಿಂಗೆ ವರ್ತಿಸ್ತವನೆ. ಅಲ್ಲಿಗೆ ಡೇವಿಡ್ ವೆಸ್ಟರ್ ಡೆಫಿನೇಷನ್ ಕೇಳಿದ್ರೆ ಆರಾಮಾಗಿ ಹೇಳ್ಬೋದು. ಸಂದರ್ಭೋಚಿತವಾಗಿ ವರ್ತನೆ ಮಾಡೋದು, ಸಂದರ್ಭಕ್ಕನ್ನು ಕೂಡ ವರ್ತಿಸೋದು, ತಾರ್ಕಿಕವಾಗಿ ಚಿಂತನೆ ಮಾಡೋದು, ತಾರ್ಕಿಕ ಆಲೋಚನೆ ಜೊತೆಗೆ ಪರಿಸರಕ್ಕೆ ಇದು ಯಾವ ವ್ಯಕ್ತಿನಲ್ಲಿರ್ತದೋ ಡೇವಿಡ್ ವೆಸ್ಟರ್ ಪ್ರಕಾರ ಅಲ್ಲಿಗೆ ಅರ್ಥ ವಿ ಕಮ್ ಟು ದ ಕನ್ಕ್ಲೂಷನ್ ಇಟ್ ಈಸ್ ಎ ಬ್ರಾಡರ್ ವರ್ಡ್, ಇಟ್ಸ್ ನಾಟ್ ಎ ನ್ಯಾರೋ. ಬರ್ತೀನಿ ಈಗ ಮುಂದಕ್ಕೆ. ಸರಿ ಸರ್, ಬುದ್ಧಿಶಕ್ತಿ ಇದೆಯಲ್ಲ, ಈ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ನೋಡೋಣ. ಎಲ್ಲರಲ್ಲೂ ಇದೆ, ಆಲ್ ದ ಇಂಡಿವಿಜುವಲ್ಸ್ ಇವೆ. ಅಲ್ಲಿಗೆ ಬುದ್ಧಿಶಕ್ತಿಯ ಲಕ್ಷಣಗಳು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಕ್ಯಾನ್ ಸಿ ಇಂಟೆಲಿಜೆನ್ಸ್ ಇನ್ ಆಲ್ ದ. ಆದರೆ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ದನ ಕಾಯಿನಗೂ ಇದೆ, ಕುರಿ ಕಾಯಿನಗೂ ಇದೆ, ತುಂಬ ಒದ್ದನಿಗೂ ಇದೆ, ಆದರೆ ಪ್ರಮಾಣದಲ್ಲಿ ಮಾತ್ರ ವ್ಯತ್ಯಾಸ. ಸಾರ್ವತ್ರಿಕ ಪರಿಶಿಷ್ಟ ಜಾತಿನಿಗೂ ಇದೆ, ಪರಿಶಿಷ್ಟ ಪಂಗಡದನಿಗೂ ಇದೆ, ಎಲ್ಲ ಕ್ಯಾಟಗರಿನಿಗೂ ಇದೆ, ಹೆಣ್ಮಕ್ಳಿಗೂ ಇದೆ, ಗ್ರಾಮೀಣದನಿಗೂ ಇದೆ. ಅಲ್ಲಿಗೆ ಮೇಲ್ವರ್ಗದನಿಗೆ ಮಾತ್ರ ಇರ್ತದೆ ಇಲ್ಲ ಸರ್. ಮತ್ತು ಅವನಿಗೆ ಯಾಕದು ಅವಕಾಶ ಇಲ್ಲ. ಅಲ್ಲಿಗೆ ನಮ್ಮ ಬುದ್ಧಿಶಕ್ತಿ ಬಳಕೆ ಆದಷ್ಟು ಕೂಡ ಒಂಥರ ಪಾಟಿದ್ದಂಗೆ ಅಲ್ಲೇ ಕಮರೋಗುತ್ತೆ, ಇಲ್ಲಾಂದ್ರೆ ದೊಡ್ಡದಾಗುತ್ತೆ. ಇದಕ್ಕೇನಾರು ಮಾಡಬೇಕು. ಅಲ್ಲಿಗೆ ಅರ್ಥ ಒಂದು ಆರಂಭದಾಗ ಇರ್ತದಲ್ಲ ಬುದ್ಧಿಶಕ್ತಿ, ಮುಂದಕ್ಕೆ ಇದಾಗ್ತಾವಲ್ಲ, ಒಂದು ಕಡೆ ಹೋಗಿ ಸ್ಟಾಗ್ನೆಂಟ್ ಆಗ್ತದೆ. ಅಲ್ಲಿಗೆ ಅರ್ಥ ಕೆಲವ್ರನ್ನ ಏನು ಮಾಡಿದ್ರು ಕೂಡ ಏನು ಹೇಳಿದ್ರು ಅರ್ಥ ಆಗಲ್ಲ ಅಂದರೆ ಒಂದು ಹಂತದವರೆಗೆ ಬಂದು ಸ್ಟಾಪ್ ಆಗ್ತಾ ಬರ್ತದೆ. ಸ್ಟಾಪ್ ಆಗುತ್ತೆ ಅಂದರೆ ಸಾರ್ ನೀವು ಏನು ಹೇಳಿದ್ರು ನಂಗೆ ಅರ್ಥ ಆಗ್ತಾ ಇಲ್ಲ ಸರ್ ಅಂದರೆ ಅಲ್ಲಿಗೆ ಅರ್ಥ ಆ ಪಾಠೆ ಚಿಕ್ಕದಾಗಿದೆ. ನೀವು ನಂಬೋಕ್ಕಾಗಲ್ಲ, ಕೆಲವು SSLC ಮಕ್ಕಳುಗಳು 3 ಸಾರಿ ಫೇಲ್ ಆಗಿರ್ತಾನೆ, IAS ಅಧಿಕಾರಿ ಆಗ್ಬಿಡ್ತಾನೆ. ಹಂಗಂತೇಳಿ SSLC 3 ಸಾರಿ ಫೇಲ್ ಆಗ್ಬಿಟ್ಟು IAS ಆಗ್ಬಿಟ್ರೆ ನಾನು ಕೊಟ್ಟರೆ ಎಕ್ಸಾಂಪಲ್ಸ್ಗೆ. ಸರ್ SSLC ಫೇಲ್ ಆದನು 3 ಸಾರಿ, SSLC 3 ಸಾರಿ ಫೇಲ್ ಆಗಿದ್ದ ಅವನು IAS ಆದ. ಮತ್ತು ಇವನು ಯಾರೋ ರ್ಯಾಂಕ್ ಬಂದಿದೆ SSLC, STCನೂ ಆಗಿಲ್ಲ. ಇವನ ಕತೆ ಹೆಂಗೆ ಅಂದರೆ ಇವನಿಗೆ ಬುದ್ಧಿಶಕ್ತಿ ಇತ್ತು, ಬಳಸಿರಲಿಲ್ಲ ಅಣ್ಣ. ಮೇಷ್ಟ್ರಿಗೆ ಗೋಳಿಕೆ ಮುಟ್ಟಿದ್ದ, ಕಾಟ ಕೊಟ್ಟ ಅಂದ್ರೆ ಅಷ್ಟಿಷ್ಟಲ್ಲ. ಅವ್ರ ಮೇಷ್ಟ್ರೇನೋ ಹೇಳಿದ್ರೆ ಇನ್ನೊಂದೇನೋ ಹೇಳನು ಬಟ್ ಪಾಠ ಬಿಟ್ಟು ಉಳಿದಿದ್ದಲ್ಲ ಹೇಳೋನು. ಅಲ್ಲಿಗೆ ಅರ್ಥ ಇವನಿಗೆ ಸಂದರ್ಭೋಚಿತವಾಗಿ ವರ್ತಿಸುವ, ಪರಿಸರಕ್ಕೆ ಹೊಂದಿಕೊಳ್ಳುವ. ಬಟ್ ಏನು ಅಲ್ಲಿಗೆ ಅರ್ಥ ಪಾಠ ತುಂಬಿತ್ತು, ಯಾವುದೋ ಟೈಮಲ್ಲಿ ಈ ಸಬ್ಜೆಕ್ಟನ್ನು ತುಂಬ್ಕೊಂಡ. ಅರ್ಥ ಆಯ್ತು, ಅಪ್ಪ ಜೀವನ ಹಿಂಗಿಲ್ಲ. ಅಲ್ಲಿಗೆ ಅವನಿಗೆ ಮೂಲ ಪೊಟೆನ್ಷಿಯಲ್. ಮೇಷ್ಟ್ರು ಕೇಳ್ತಾರಲ್ಲಿ ನೀನೇನು IAS ಮಾಡಿದ್ದು? ನಾನೇ ಸರ್. ಏನಿಲ್ಲ ನೀನು ನಮ್ಮ ಕ್ಲಾಸಾಗ ನೀವು ಹ್ಞೂ ಸರ್. ಅವ್ರ ಮಗ ಸಿಕ್ಕಾಬಟ್ಟೆ ಓದ್ತಿರ್ತಾನೆ, ಏನೂ ಆಗಿರೋದಿಲ್ಲ. ಆಗ ನೀವು ಅರ್ಥ ಮಾಡ್ಕೋಬೇಕು, ಇವನು ಏನಿತ್ತು ಇವನಿಗೆ ಪಾಠ ದೊಡ್ದಿತ್ತು ಅಲ್ಲೆಲ್ಲ ತುಂಬ್ಕೊಂಡ. ಇದು ಚಿಕ್ಕದಾಗೆ ಪಾಟು ಗಟ್ಟು ಹೊಡ್ಕೊಂಡು ಫಾರ್ಮುಲಾಗಳ ಹೋಗಿತ್ತು. ಒರಿಜಿನಾಲಿಟಿ ಇದು, ತಾಕತ್ತು ರೀ ಇದು. ಬರೋಣ. ಇಟ್ಸ್ ಎ ಪ್ರಾಡಕ್ಟ್ ಆಫ್ ಅನುವಂಶೀಯತೆ ಮತ್ತು ಪರಿಸರದ ಮತ್ತು ಇದು ಪರಿಸರ ಎರಡೂ ಸೇರಿದ್ರೆ ದಟ್ ಇಸ್ ಕಾಲ್ಡ್ ಎಸ್ ಎ ಇಂಟೆಲಿಜೆನ್ಸ್. ಸರ್ ತುಂಬ ಬಂದಿದೆ ಅವನಿಗೆ ಅಂದರೆ ಹೆರಿಡಿಟಿ, ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ ಫ್ರಮ್ ಎ ಪೇರೆಂಟ್ಸ್ ಆಫ್ರಿಂಗ್. ತಾಯಿ ತಂದೆ ಮಗಳ ಜೀನ್ಸಿಂದ ಬರ್ತದೆ. ಸ್ಪರ್ಮ ಮತ್ತು ಓವ ಅಲ್ಲಿಗೆ ಅರ್ಥ ಇವೆರಡೂ ಕೂಡ ಜೀನ್ಸ್ ಮುಖಾಂತರ ಮಗುಗೆ ಬಂತು, ಆ ಮಗುನಲ್ಲಿ ಅದು ಕ್ಯಾರಿ ಆಗ್ತದೆ. ಎರಡು ಪೆದ್ದಾಸ್, ಇದು ಪೆದ್ದಾಸ್. ಸರ್ ಯಾಕೆ ಬಂತು? ಅಲ್ಲಿಗೆ ಅರ್ಥ ಸರ್
ತಂದೆ ತಾಯಿ ತುಂಬ ಬುದ್ಧಿವಂತಿದ್ದಾರೆಲ್ಲ ಆಗ್ಬಿಡ್ತಾ, ಬುದ್ಧಿವಂತರಿದ್ದಾರೆಲ್ಲ ಆಗಲ್ಲ. ಜೊತೆಗೆ ಅವನಿಗೆ ಅಷ್ಟಕ್ಕೆ ನಿಲ್ಲಲ್ಲ, ಜೊತೆಗೆ ಏನು ಬೇಕು ಅಂದರೆ ಪರಿಸರ ಎರಡೂ ಸೇರಿದ್ರೆ ಅವ್ನು ಬರೋ ಉತ್ಪನ್ನ ಚೆನ್ನಾಗಿರ್ತದೆ. ಒಂದು ಪರಿಸರ ಅನುವಂಶತೆ ಅನ್ನೋದು ಬೀಜ ಇದ್ದಂಗೆ, ಅನುವಂಶತೆ ಬೀಜ. ಹಾಗಾದರೆ ಇದು ಭೂಮಿ. ಬೀಜ ಯಾವುದು ಅಂದರೆ ಅನುವಂಶತೆ, ತಂದೆ ತಾಯಿಗಳ ಬೀಜ ಇದು. ಹಾಗಾದರೆ ಭೂಮಿ ಯಾವುದು ಅಂದರೆ ಪರಿಸರ ಭೂಮಿ. ಅನುವಂಶತೆ ಬೀಜ, ತಂದೆ ತಾಯಿಗಳಿಂದ ಬಂದಿರುವಂಥದ್ದು. ಇದು ಪರಿಸರ ಭೂಮಿ. ಈ ಪರಿಸರಕ್ಕೆ ಇದನ್ನ ಹಾಕಿದ್ರೆ, ಬೀಜ ಹಾಕಿದ್ರೆ, ಈ ಬೀಜವನ್ನು ತಗೊಂಡೋಗಿ ಈ ಭೂಮಿಗೆ ಹಾಕಿದ್ರೆ ಒಳ್ಳೆ ಫಲ ಬರ್ತದೆ. ಆ ಫಲ ಅನ್ನೋದೇ ಬುದ್ಧಿಶಕ್ತಿ ಇರ್ಬೋದು, ವ್ಯಕ್ತಿತ್ವನೂ ಇರ್ಬೋದು. ವ್ಯಕ್ತಿತ್ವವೂ ಕೂಡ ಇವೆರಡರ ಮೊತ್ತ. ಅಸಮ ಪ್ರಮಾಣ, ಎಲ್ರಿಗೂ ಒಂದೇ ಫಲ ಬರಲ್ಲ. ಒಬ್ಬರಿಗೆ ಎಷ್ಟೋ ಸಾರಿ ಸುಮಾರಾಗಿರೋ ತಂದೆ ತಾಯಿಗಳಿಗೆ ಒಳ್ಳೆ ಪರಿಸರ ಸಿಕ್ಕಿದಾಗ ಒಳ್ಳೆ ಮಕ್ಕಳು ಹುಡ್ತಾ ಬರ್ತವೆ. ಅಲ್ಲಿಗೆ ಅರ್ಥ ವಿಸ್ತೀರ್ಣ ಜಾಸ್ತಿ ಆಯಿತು. ಕೆಲವು ಟೈಮಲ್ಲಿ ಸೈಟು ಚಿಕ್ಕದಿರ್ತದೆ, ಸರಿಯಾಗಿ ಬಿಲ್ಡಿಂಗ್ ಕಟ್ತಾನೆ. ಕಾರಣ ಸೈಟ್ ಮಾತ್ರ ಚಿಕ್ಕದೇ, ಆದರೆ ಎತ್ತರ ಕಟ್ಟಿರ್ತಾನೆ. ಇನ್ನು ಕೆಲವು ದೊಡ್ಡ ಸೈಟ್ ಇರ್ತವೆ, ಬಿಲ್ಡಿಂಗೇ ಕಟ್ಟಿರಲ್ಲ. ದೊಡ್ಡ ಸೈಟ್ ಯಾವುದು ಹೆರಿಡಿಟಿ, ಬಿಲ್ಡಿಂಗೇ ಕಟ್ಟಿಲ್ಲ. ಎಂಥರ ಮಗ ಹೆಂಗಾಗವ ನೋಡು. ಸರ್ ಏನೂ ಇಲ್ಲದೆ ಆಗೋದೇ ಇಲ್ಲ, ಸ್ವಲ್ಪನಾರು ಇರಲೇಬೇಕು. ಅಲ್ಲಿಗೆ ಅರ್ಥ ಇದ್ರ ಮಹತ್ವ ಇದ್ದೇ ಇದೆ. ವರಷ್ಟು ಅನುವಂಶತೆಗೆ ನಾವೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆ ಬರಬೇಕು ಹೋಗು ಅಂತಾರೆ. ಅಲ್ಲಿಗೆ ಅರ್ಥ ಸ್ವಲ್ಪನಾರು ಅರಿವು. ಕೆಲವ್ರಿಗೆ ಇವು ಅಸಮ ಪ್ರಮಾಣ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಎಲ್ರಿಗೂ ಎಲ್ಲ ಒಂದೇ ಪ್ರಮಾಣ ಇರಲ್ಲ, ಬಟ್ ಒಂದು ಪ್ರಪೋರ್ಷನಾಗಿ ಇರಲೇಬೇಕು. ಇದು ತುಂಬ ಇಂಪಾರ್ಟೆಂಟು. ಅನುವಂಶತೆ ಮತ್ತು ಪರಿಸರ. ಈಗ ಬರ್ತಾಯಿದ್ದೀನಿ, ತುಂಬ ಮುಖ್ಯವಾದಂಥ ಏರಿಯಾಕ್ಕೆ ಹೋಗ್ತಾಯಿದ್ದೀನಿ. ಇದು ಸುಮಾರು ಎಕ್ಸಾಮಿನೇಷನ್ ಕೇಳೋರಿ. ಬುದ್ಧಿಶಕ್ತಿಗೂ ಕೂಡ ಮತ್ತು ಸೃಜನಶೀಲತೆಗೂ ಸಂಬಂಧ ಕೇಳ್ತಾ ಬರ್ತಾನೆ. ತುಂಬ ಸಾರಿ ಈ ಪ್ರಶ್ನೆ ರಿಪೀಟ್ ಆಗಿದೆ. ಸರ್, ವಾಟ್ ಈಸ್ ಕ್ರಿಯೇಟಿವಿಟಿ, ವಾಟ್ ಈಸ್ ಇಂಟೆಲಿಜೆನ್ಸ್, ಹೇಳ್ಕೊ ರಿಲೇಷನ್ಶಿಪ್ ಇದೆಯಾ? ಸಣ್ಣದಾಗಿ ಹೇಳ್ಬಿಡ್ತೀನಿ. ಈಗ ಇದೈತಲ್ಲ, ಇದು ಬುದ್ಧಿಶಕ್ತಿ ಅನ್ನೋದು, ಇದಕ್ಕೆ ಸಹಕಾರಿ ಆಗ್ತದೆ. ಒಂದು ಇನ್ನೊಂದಕ್ಕೆ ಪೂರಕ ಮಾರಕ ಅಲ್ಲ. ಧನಾತ್ಮಕ. ಸರ್, ಪಾಸಿಟಿವ್ ಅಂದರೆ ಧನಾತ್ಮಕ ಅಂದರೆ ಪಾಸಿಟಿವು. ಅಲ್ಲಿಗೆ ಇದಿದ್ದಂಗೆ ಇದು ಬರ್ತದೆ. ಅಲ್ಲಿಗೆ ಬುದ್ಧಿಶಕ್ತಿನೇ ಇಲ್ಲ ಅಂದರೆ ನನಗೆ ಸೃಜನಶೀಲತೆ ಬರಲ್ಲ. ಅಲ್ಲಿಗೆ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆ ಎರಡುವೆ ಒಂದಕ್ಕೊಂದು ಏನಾಗಿದ್ದಾವೆ, ಪೂರಕ ಮತ್ತು ಧನಾತ್ಮಕ. ಒಂದು ಪೂರಕ ಮತ್ತು ಧನಾತ್ಮಕ, ಒಂದು ಇನ್ನೊಂದು ಕೆಲಸ ಮಾಡ್ತೇವೆ. ಆದರೆ ನಿಮಗೆ ಗೊತ್ತಿರಬೇಕು, ಇದಕ್ಕೆ ಪೂರಕವಾಗಿದೆ. ಇದರ ನಂತರದ ಅಂತರ ಇದು. ಹಂಗಾರೆ ಎಲ್ಲ ಬುದ್ಧಿವಂತರು ಸೃಜನಶೀಲರಲ್ಲ. All the intelligence are not creative, or the intelligence are not creative. ಅಲ್ಲಿಗೆ ಅರ್ಥ ಇವ್ರಿಗೆ ಅಲ್ಲಿಗೆ ನಿಂತೋಗ್ಬೋದು. ಸಣ್ಣದಾಗಿ ಹೇಳ್ತೀನಿ, ಒಂದು ವಿಷಯವನ್ನು ಅರ್ಥ ಮಾಡ್ಕೊಳೋದು, ಗ್ರಹಿಸ್ಕೊಳೋದು ಇಂಟೆಲಿಜೆನ್ಸ್. ಈ ಗ್ರಹಿಸ್ಕೊಂಡು ಮೇಲೆ ಕತ್ತೀವಲ್ಲ, ಇದು ಸೃಜನಶೀಲತೆ. ಕೆಲವರು ಇಲ್ಲೇ ಕುಂತ್ಕೊಂಡ್ಬಿಡ್ತಾರೆ. ಅಲ್ಲಿಗಿಲ್ಲೇ ಕುಂತವನೇ ಅಂದರೆ ಎಲ್ಲವನೇ ಅಂದರೆ ಇಂಟೆಲಿಜೆಂಟು. ಅದನ್ನು ಮೇಲೆ ಕತ್ತಿ ಹೋದರೆ ಅವನು ದಟ್ ಫೆಲೋ ಇಸ್ ಎ ಕ್ರಿಯೇಟಿವ್. ಪೆದ್ದ ಯಾವತ್ತೂ ಕ್ರಿಯೇಟಿವ್ ಹಾಕಲ್ಲ. ಇಂಟೆಲಿಜೆನ್ಸ್ ಎಲ್ಲರೂ ಕ್ರಿಯೇಟಿವ್ ಅಲ್ಲ, ಬಟ್ ಆಲ್ ದ ಕ್ರಿಯೇಟಿವ್ಸ್ ಆರ್ ಇಂಟೆಲಿಜೆಂಟ್. ಭಾಳ ಚೆನ್ನಾಗಿದೆ. ನಿಮಗೆ ಭಾಳ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಬಿ ಎ ಆದಮೇಲೆ ಎಮ್ಮೆ. ಎಲ್ಲ ಎಮ್ಮೆಗಳು ಬಿ ಎಗಳು, ಎಲ್ಲ ಬಿ ಎಗಳು ಎಮ್ಮೆಗಳಲ್ಲ. ಎಮ್ಮೆಗಳಲ್ಲ. ಎಲ್ಲ ಬಿ ಎಗಳು ಎಮ್ಮೆಗಳಲ್ಲ, ಎಲ್ಲ ಎಮ್ಮೆಗಳು ಬಿ ಎಗಳು. ಸಾರ್, ಎಲ್ಲ ಪಿ ಯು ಸಿಗಳ ಹಂಗಾರೆ ದಡ್ಡುಗಳೆಲ್ಲ ಆಗಲ್ಲ. ಅಲ್ಲಿಗೆ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಬುದ್ಧಿವಂತರು ಏನಲ್ಲ, ಎಲ್ಲ ಸೃಜನಶೀಲರು ಬುದ್ಧಿವಂತರಾಗಿರುತ್ತಾರೆ. ಎಸ್, ಬುದ್ಧಿವಂತರು ಆಗಿರಲೇಬೇಕು. ಎಲ್ಲ ಬಿ ಎಗಳು ಎಮ್ಮೆಗಳಲ್ಲ, ಎಲ್ಲ ಎಮ್ಮೆಗಳು ಬಿ ಎಗಳು. ಅಲ್ಲಿಗೆ ಅರ್ಥ ಆಲ್ ದ ಕ್ರಿಯೇಟಿವ್ಸ್ ಆರ್ ಇಂಟೆಲಿಜೆಂಟ್ಸು. ಸಾರ್, ನಮ್ಮ ದೊಡ್ಡ ಪರೀಕ್ಷೆ ಬರೆದು ಪಾಸಾಗೋರಲ್ಲ, ಅವು ಇಂಟೆಲಿಜೆಂಟ್ಗಳು. ಓಕೆ,
ಹೊಸ್ದಾಗಿ ಬರಲ್ಲ ಸರ್. ಕ್ರಿಯೇಟಿವ್ ಅಂದ್ರೇನು? ಇಂಟೆಲಿಜೆನ್ಸ್ಗೂ ಕ್ರಿಯೇಟಿವ್. ಯಾರು ಸೃಷ್ಟಿ ಮಾಡ್ತಾನೋ, ಸೃಜನೆ ಮಾಡ್ತಾನೋ, ರಚನೆ ಮಾಡ್ತಾನೋ ಅವನನ್ನು ನಾವು ಕ್ರಿಯೇಟಿವ್ ಅಂತ. ಆ ಸೃಜನೆ ಮಾಡಬೇಕಾದ್ರೆ ಬೇಸಿಕ್ಕಾಗಿ ಒಂದಷ್ಟಾರ ಗ್ರಹಿಸುವ ತಾಕತ್ತಿರಬೇಕು. ತುಂಬ ಇಂಟೆಲಿಜೆಂಟ್ ಏನು ಬೇಕಲ್ಲ, ಸುಮಾರು ಗ್ರಹಿಸ್ಕೊಂಡ್ರೂ ದೇ ಕ್ಯಾನ್ ರೈಟ್ ಎ ಸಮ್. ವಾಸ್ತವವನ್ನು ನ್ಯೂನೆಸ್ ಅಥವಾ ನಾವೆಲ್ಟಿ ಯಾರು ತೋರಿಸ್ತಾರೋ, ನ್ಯೂನೆಸ್ಸನ್ನು ತೋರಿಸ್ತಾರೋ ಅವರನ್ನು ನಾವು ಕ್ರಿಯೇಟಿವ್ಸ್ ಅಂತ ಕರಿತೀವಿ. ದಿಸ್ ಫೆಲೋ ಇವನು ಕ್ರಿಯೇಟಿವ್ ತೋರಿಸಲ್ಲ, ಓದಿದ್ದು ಅರ್ಥ ಮಾಡ್ಕೊಂಡ, ಅದಕ್ಕೆ ಏನಾರು ಅಪ್ಲೈ ಮಾಡಿ ನ್ಯೂ ಅನ್ನು ಕಂಡಿಡಿದ್ರೆ ಡಿಸ್ಕವರಿ ಮಾಡ್ತಾ ಬಂದರೆ ದಟ್ ಫೆಲೋ ಇಸ್ ಅ ಕ್ರಿಯೇಟಿವ್. ಶಾಲ್ ಐ ಗಿವ್ ಒನ್ ಮೋರ್ ಎಕ್ಸಾಂಪಲ್? ನ್ಯೂಟನ್ನ ನಿಯಮಗಳನ್ನು ಹೇಳ್ತೀನಿ. ನ್ಯೂಟನ್ ನಿಯಮಗಳನ್ನು ಹೇಳ್ಕೊಂಡ್ರೆ ಅರ್ಥ ಮಾಡ್ಕೊಂಡು ಇಂಟೆಲಿಜೆಂಟು. ಅರ್ಥನೇ ಆಗದಂತಂದು ದಡ್ಡ. ಅಲ್ಲಿಗೆ ಅರ್ಥ ಈಗ ನೀವು ಸ್ವಲ್ಪ ಗಮನಿಸಿ, ಇಲ್ಲಿದ್ದಾನೆ ದಡ್ಡ, ಇಲ್ಲೊಂಚೂರು ಅರ್ಥ ಮಾಡ್ಕೊಂಡ್ರೆ ಇಂಟೆಲಿಜೆಂಟು. ಇನ್ನೊಂದು ಹೆಜ್ಜೆ ಇದನ್ನು ಓದ್ಕೊಂಡಿದ್ದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿ ವಸ್ತನವನ್ನು ತೋರಿಸಿದ್ರೆ ದಟ್ ಈಸ್ ಫೆಲೋ ಇಸ್ ಕಾಲ್ಡ್ ಎಸ್ ಎ ಕ್ರಿಯೇಟಿವ್. ನಿಮಗೆಲ್ಲ ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ಇಲ್ಲಿಗೆ ಹೋಗ್ಬೇಕು. ಕೆಲವರು ಇಲ್ಲೇ ಸ್ಟಾಪ್ ಆಗ್ತಾರೆ. ಅಲ್ಲಿಗೆ ಅರ್ಥ ಇದು ಬಿ ಎ, ಇದು ಎಮ್ ಎ, ಇವಂತೂ ದಡ್ರು, ಇಲ್ಲಿಂದ ತಕ್ಕ ಒಳಗಡೆ ಗ್ರಹಿಸೋಕ್ಕಾಗೋದೇ ಇಲ್ಲ. ಒಂದು ಪುಟ್ಟ ಎಕ್ಸಾಂಪಲ್ ಕೊಡ್ತೀನಿ ಸೈನ್ಸ್ದು. ಕಾಮನ ಬಿಲ್ಲು ಸೂರ್ಯ ಎದುರುಗಡೆ ಬಂದಾಗ ಮಳೆ ಬೀಳ್ತಾ ಇರಬೇಕಾದ್ರೆ ಅದರ ಎದುರುಗಡೆಗೆ ಕಾಮನ ಬಿಲ್ ಬರ್ತದೆ. ಏನಾಯ್ತದು? ಕಾಮನ ಬಿಲ್ ಬರಬೇಕಾದ್ರೆ ಏನಾಗಬೇಕು? ಡ್ರಾಪ್ಸ್ ಬಿತ್ತು, ಮಳೆ ಹನಿಗಳು ಬಿದ್ದು ಸನ್ ರೇಸ್ ಬೀಳ್ತಾ ಇದೆ, ಸೂರ್ಯನ ಕಿರಣಗಿರುವಂಥ ಬೆಳಕಿನ ಬಣ್ಣಗಳು ಹೊಡೆದು ಅಲ್ಲಿ ಏನಾಗ್ತಾ ಇದೆ ಗೊತ್ತಾ? ಮೊದಲನೇದು ಡಿಸ್ಪರ್ಷನ್ ಆಫ್ ಲೈಟು, ರಿಫ್ರಾಕ್ಷನ್ ಆಫ್ ಲೈಟು, ರಿಫ್ಲೆಕ್ಷನ್ ಆಫ್ ಲೈಟು. 3 ಕಾನ್ಸೆಪ್ಟ್ ಅರ್ಥ ಆಯ್ತು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ರೈನ್ಬೋ ಹೇಗೆ ಉಂಟಾಗುತ್ತೆ ಅಂತ, ಮಳೆ ಬಿಲ್ ಉಂಟಾಗೋದನ್ನು ಅರ್ಥ ಮಾಡಿಕೊಂಡ್ರೆ, ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಾನು ಇಂಟೆಲಿಜೆಂಟು. ಆ ಕಾನ್ಸೆಪ್ಟನ್ನು ತಾಂಡೋಗಿ ಮನೆಯಲ್ಲಿ ಆ ಕಡೆಯಿಂದ ನೀರು ಬಿಟ್ಟು ಈ ಕಡೆಯಿಂದ ಲೈಟ್ ಬಿಟ್ಟು ಎದುರುಗಡೆ ಒಂದು ಕಾಮನ್ ಬೆಲ್ ಕ್ರಿಯೇಟ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಎಸ್ ಎ ಕ್ರಿಯೇಟಿವ್ನೆಸ್. ಆ ಕ್ರಿಯೇಟಿವ್ ಮಾಡೋಕ್ಕಿಂತ ಮುಂಚಿತವಾಗಿ ನನಗೆ ಆ ಕಾನ್ಸೆಪ್ಟು ಅರ್ಥ ಆಗಿರಬೇಕು. ಅರ್ಥ ಮಾಡ್ಕೊಳೋದು ಇಂಟೆಲಿಜೆನ್ಸು, ಅಪ್ಲೈ ಮಾಡಿ ವಸ್ತನ್ನು ತೋರಿಸೋದು ಜಗತ್ತಿಗೆ ಕ್ರಿಯೇಟಿವ್ಸು. ಇಟ್ ಈಸ್ ಎ ಇಂಟೆಲಿಜೆನ್ಸ್ ಇಸ್ ಎ ಕನ್ವರ್ಜೆಂಟ್ ಥಿಂಕಿಂಗು, ದಟ್ ಈಸ್ ಎ ಡೈವರ್ಜೆಂಟ್ ಥಿಂಕಿಂಗು. ಸರ್ ನನಗೆ ಅರ್ಥ ಆಗಲಿಲ್ಲ. ಬುದ್ಧಿಶಕ್ತಿ ಅನ್ನೋದು ಇಟ್ ಈಸ್ ಎ ಕನ್ವರ್ಜೆಂಟ್ ಥಿಂಕಿಂಗ್. ಕನ್ವರ್ಜೆಂಟ್ ನಾನು ಇದ್ರಾಗೆ ರೈನ್ಬೋನಾಗ ಏನೇನು ಬರುತ್ತೆ ಎಲ್ಲ ಅರ್ಥ ಮಾಡ್ಕೊಂಡೆ ಅದನ್ನ. ದಟ್ ಈಸ್ ಇಂಟೆಲಿಜೆನ್ಸ್. ಕನ್ವರ್ಜೆಂಟ್. ಹಾಗಾದರೆ ಸೃಜನಾತ್ಮಕತೆ ಅನ್ನೋದು, ಸೃಜನಶೀಲತೆ ಅಥವಾ ರಚನಾತ್ಮಕತೆ ಅನ್ನೋದು ಇಟ್ ಇಸ್ ಎ ಡೈವರ್ಜೆಂಟ್ ಥಿಂಕಿಂಗು. ಡೈವರ್ಜೆಂಟ್. ಏಕಮುಖ ಚಿಂತನೆ, ನೀವು ಓದ್ಕೊಂಡಿದ್ರೆ ಅರ್ಥ ಆಗುತ್ತೀಗ. ನನಗೆ ಕಾಮನ ಬಿಲ್ಲಲ್ಲಿ ಮಾತ್ರ ಏನದು? ಬೆಳಕಿನ ವಿಭಜನೆ ಮಾತ್ರ, ಬೆಳಕಿನ ವಕ್ರೀಭವನ ಮಾತ್ರ, ಬೆಳಕಿನ ಪ್ರತಿಫಲನ ಮಾತ್ರ. ಆದರೆ ಇದನ್ನು ತಾಂಡೋಗಿ ಇದನ್ನೇನಂತ ಕರಿತೀವಿ ಗೊತ್ತಾ? ಎಂಥ ಚಿಂತನೆ ಅಂದರೆ ಬಹುಮುಖ ಚಿಂತನೆ. ಬಹುಮುಖ ಚಿಂತನೆ ಅಂದರೆ ಒಂದು ವಿಷಯನ ಎಲ್ಲ ಆಯಾಮದಲ್ಲೂ ನೋಡೋದು. ಡೈವರ್ಜೆಂಟ್ ಥಿಂಕಿಂಗ್ ಹೋದಾಗ ಮಾತ್ರ ಏನು ಬರುತ್ತೆ ಗೊತ್ತಾ? ನ್ಯೂನೆಸ್ ಬರ್ತದೆ. ಡಿಸ್ಕವರೀಸ್ ಆರ್ ದ ಔಟ್ಕಮ್ ಆಫ್ ದ ಕ್ರಿಯೇಟಿವಿಟಿ. ಸರ್ ಒಬ್ಬ ದೊಡ್ಡ ಅಧಿಕಾರಿ ಏನೋ ಓದ್ಕೊಂಬಂದವನಲ್ಲ, 700 ಪುಸ್ತಕ ಓದ್ಕೊಂಬಂದವನು, 700 ಪೇಜ್ ಪುಸ್ತಕ ಓದ್ಕೊಂಬಂದವನೇ, ಬುದ್ಧಿವಂತ. ಕ್ರಿಯೇಟ್ ಮಾಡ್ತವೆ ಅವು. ಪದ್ಯ ಬರೀತಾರೆ, ಅಗೋ ನೋಡು ಚಂದ್ರಬಿಂಬ, ತಗೋ ಕೈಗೆ ಪ್ಲಾಸ್ಟಿಕ್ ಚಂಬ, ಹೋಗುತ್ತಿದೆ ರೈಲು, ಹಿಡಿದತ್ತಿದನು ಒಯ್ಲು. ಕ್ರಿಯೇಟ್ ಮಾಡ್ದಾರಿ. ಇವನೊಬ್ಬ ಸಾಹಿತಿ. ವಸ್ತೊಂದು ಪದ ಸೃಷ್ಟಿ ಮಾಡ್ತಾನೆ. ಇದಕ್ಕೆ ಬಾಯಿ ಬಿಡ್ಕೊಂಡ್ರು ಒಂದು ಹೊಸ ಪದ ಬರಲ್ಲ. ತಂಗಳು ಎಲ್ಲ ಅದನ್ನೇ ಹೇಳುತ್ತೆ. ಹೇಳಿದ್ದೆ ಯಾಕೆಂದರೆ ಉಡಿ ಹೊಡ್ಕೊಂಬಂದೈತಿದು. ಇದಂಗಲ್ಲ, ಕ್ರಿಯೇಟ್ ಮಾಡ್ತದೆ ಅಲ್ಲೇನೆ. ಪ್ಯಾಂಟ್ ಹರಿದೋಗೈತೆ, ಹಂಗೆ ಬಿಟ್ಕೊಂಡ್ರೆ ದಡ್ಡ. ಪ್ಯಾಂಟಿಗೆ ತೇಪೆ ಹಾಕ್ಕೊಂಡ್ರೆ ಅದಕ್ಕೆ ಏನೋ ಒಂದು ಹೊಲ್ಕೊಂಡು ಟ್ಯಾಪೆ ಹಾಕ್ಕೊಂಡ್ರೆ, ಸೈಕಲ್ ಹೊಡಿಬೇಕಾದ್ರೆ ಪ್ಯಾಂಟ್ ಹರಿದೋಗೈತೆ, ಟ್ಯಾಪೆ ಹಾಕೊಂಡ್ರೆ ಬುದ್ಧಿವಂತ. ಹಂಗೆ ಬಿಟ್ಕೊಂಡ್ರೆ ದಡ್ಡ. ಅದನ್ನೇ ಟ್ಯಾಪೆನ ಡಿಸೈನಾಗಿ ಹಾಕಿ ನಾನಿನ್ನ ಬಿಡಲಾರೆ. ದಟ್ ಫೆಲೋ ಇಸ್ ಎ ಕ್ರಿಯೇಟಿವ್.
ಈಗ ನಿಮ್ಗೆ ಯಾವ ಬುಕ್ ಓದಿರೋ ಅರ್ಥ ಆಗುತ್ತೆ ರೀ? ಅರ್ಥನೇ ಆಗ್ತಾಯಿಲ್ಲ. ನೀವು ದಡ್ಡ, ಅರ್ಥ ಆತು, ಬುದ್ಧಿವಂತ, ಅದಕ್ಕೇನಾರು ಅನ್ವಯ ಮಾಡಿರಿ, ಇವರ ಕ್ರಿಯೇಟಿವ್. ತುಂಬ ಹೈಸ್ಕೂಲ್ ಟೀಚರಾಗಾರ ಇವು ಬರ್ತವೆ, ನೋಡ್ಕೋಬೇಕು ನೀವು. ಸರ್ ಸುಮ್ಮನೆ ಬಂದ್ಬಿಡುತ್ತೆ ಬುದ್ಧಿಶಕ್ತಿ, ಒಂಚೂರು ಸೃಜನಶೀಲತೆ ಎಲ್ಲ ಸಿದ್ಧತೆ ಆಗಬೇಕು. ಅಲ್ಲಿಗೆ ಅರ್ಥ ಸೃಜನಶೀಲತೆ ಅನ್ನೋದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅದು ಸೃಜನಶೀಲತೆ ಅಂತ ಕರಿಬೇಕಾದ್ರೆ ನಾನು ನ್ಯೂಟನ್ 3 ನಿಯಮವನ್ನು ಹೇಳ್ತೀನಿ. ಕ್ರಿಯೇಟಿವ್ ಅಂತೀರಾ? ತಂಗಳು ನಂದು ಐಸಾಕ್ ನ್ಯೂಟನ್ ಹೇಳೋದನ್ನ ಮತ್ತೆ ಹೇಳ್ತಾ ಇದ್ದೀನಿ. ನ್ಯೂಟನ್ನ ಒಂದೇ ನಿಯಮ, ನಿಶ್ಚಲವಾಗಿರುವಂಥ ವಸ್ತು ನಿಶ್ಚಲವಾಗಿರ್ತದೆ, ಬಾಹ್ಯ ಬಲಪ್ರಯೋಗ ಆಗೋದ ಹೊರತು ತನ್ನ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ. ಸಮವೇಗದಲ್ಲಿ ಚಲಿಸೋ ಹೊರತು ಸಮವೇಗದಲ್ಲಿ ಚಲಿಸುತ್ತೆ. ಬಾಹ್ಯ ಬಲಪ್ರಯೋಗವಾಗದ ಹೊರತು ತನ್ನ ವೇಗವನ್ನು ಹೆಚ್ಚಿಸುವುದಿಲ್ಲ, ಕಡಿಮೆ ಮಾಡೋದಿಲ್ಲ. ನ್ಯೂಟನ್ ಫಸ್ಟ್ ಲಾ. ನಾನು ಕ್ರಿಯೇಟಿವ್ ಅಂದಿರಾ? ನಾನು ಏನು ಅನ್ಬೇಕು ಹೇಳಿ? ಬುದ್ಧಿವಂತ ಅನ್ಬೇಕು. ಅದು ಹೇಳಕ್ಕೆ ಬಂದಿಲ್ಲ, ದಡ್ಡ ಅನ್ಬೇಕು. ನ್ಯೂಟನ್ ಫಸ್ಟ್ ಲಾ ಇಟ್ಕೊಂಡು ನಾನು ಏನಾರ ಆಟ ಆಡಿದೆ ಅಂದರೆ, ನೋಡ್ರಪ್ಪ ಇಲ್ಲಿ ನೀನು ಮಾಡ್ತಾಯಿದ್ದೀನಿ, ನಾನು ಮ್ಯಾಜಿಕ್ ಮಾಡ್ತೀನಿ ನೋಡಿರಿ, ಏನೋ ಅಪ್ಲೈ ಮಾಡಿದೆ, ದಟ್ ಇಸ್ ಕ್ರಿಯೇಟಿವ್. ಕ್ರಿಯೇಟಿವ್ ಯಾವತ್ತೂ ಕೂಡ ಅದು ಮೂಲತಃವಾಗಿರ್ತದೆ. ದಟ್ ಶುಡ್ ಬಿ ಒರಿಜಿನಲ್ಲು. ಮತ್ತಾರು ಮಾಡಿರಬಾರ್ದು. ಕಾರ್ವಸ್ ಕೇಳ್ತಾ ಬರ್ತಾನೆ, ಪೂರ್ವದಲ್ಲಿ ಮತ್ತಾರಿಗೂ ಗೊತ್ತಿಲ್ಲದ, ಪೂರ್ವದಲ್ಲಿ ನಿಂದರೆ ಪೂರ್ವ ಅಲ್ಲ, ಮೊದಲು ಯಾರಿಗೂ ಗೊತ್ತಿಲ್ಲದನ್ನು ವಸ್ತನ್ನು ಭಾಗಶಃವಾಗಿ ಅಥವಾ ಪೂರ್ಣವಾಗಿ ಏನು ಮಾಡೋದು? ಪರಿಚಯ ಮಾಡೋದಕ್ಕೆ. ಇಟ್ ಮೇ ಬಿ ಲಾ, ಇಟ್ ಮೇ ಬಿ ಥಿಯರೀಸ್, ಇಟ್ ಮೇ ಬಿ ಎ ಪ್ರಾಡಕ್ಟ್. ಜೊತೆಗೆ ಹಳೆಯದ್ರಲ್ಲೂ ಕೂಡ ಸುಧಾರಣೆ ಮಾಡೋದು ಕೂಡ ಕ್ರಿಯೇಟಿವ್ನೇ. ಸೃಜನಶೀಲತೆ ಅಂದರೆ ಜಗತ್ತಿಗೆ ಯಾರಿಗೂ ಗೊತ್ತಿಲ್ಲದ ಪರಿಚಯಿಸ್ಬೋದು, ವೀಕ್ಷಿಸುವುದು, ಉತ್ಪಾದಿಸುವುದು. ಅದ್ರಾಗ ಎಲ್ಲವರಲ್ಲೂ ಏನಿರಬೇಕು ಅಂದರೆ ನ್ಯೂನೆಸ್ ಇರಬೇಕು, ಹೊಸತನ ಇರಬೇಕು, ಜಗತ್ತಿಗೆ ಯಾರಿಗೂ ಗೊತ್ತಿರಬಾರ್ದು. ಆಗ ಎರಡನೇದು ಬಂದಾಗ ಅದು ಏನಾಗಿರ್ಬೇಕು ಅಂತ ಫ್ಲೆಕ್ಸಿಬಲ್, ನಮ್ಯತೆ ಹೊಂದಿರಬೇಕು. ಅಲ್ಲಿಗೆ ನಿಲ್ಲಲ್ಲ ರೀ. ನಾಳೆಗೆ ಇನ್ನೊಬ್ಬ ಬಂದು ಇನ್ನೇನೋ ಕಂಡುಹಿಡಿತಾನೆ. ಕಂಪ್ಯೂಟರ್ನ ಚಾಪ್ ಬೆಚ್ಕೊಂಡಾಗ ಈ ರೂಮ್ಗೆ ಮಾನಿಟ್ರ್ ಹಿಡಿಯೋದು, ಪಕ್ಕದ ರೂಮ್ ಕೀಬೋರ್ಡ್ ಇಡಬೇಕಾಯ್ತು. ನಮ್ಯತೆ ಆಗಿದೆ, ಫ್ಲೆಕ್ಸಿಬಲ್ಲು. ಏನಾಗುತ್ತೆ ಗೊತ್ತಾ? ಮತ್ತೀಗ ಏನಾಗಿದೆ ಗೊತ್ತಾ? ಎಲ್ಲ ಸೈಜ್ ಚಿಕ್ಕವು ದೊಡ್ಡವು ಎಲ್ಲ ಬಂದವೆ. ಲ್ಯಾಪ್ಟಾಪು, ಹ್ಯಾಂಡ್ ಟ್ಯಾಪು, ವಾಚ್ ಟ್ಯಾಪು ಚೇಂಜ್ ಮಾಡಿರು. ನಮ್ಯತೆ ಅಲ್ಲಿಗೆ ಅರ್ಥ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕ್ರಿಯೇಟಿವಿಟಿ ಅಂದರೆ ಇಟ್ ಶುಡ್ ಬಿ ಎ ಒರಿಜಿನಲ್, ಶುಡ್ ಬಿ ಏನಾಗಿರಬೇಕು? ನಮ್ಯತೆ. ನಮ್ಯತೆ ಅಂದರೆ ಫ್ಲೆಕ್ಸಿಬಲ್ ಆಗಿರುತ್ತೆ. ವಿಸ್ತರಣೆ ಆಗಬೇಕು, ಅಲ್ಲಿಗೆ ನಿಲ್ಲಲ್ಲ. ಇದು ವಿಸ್ತರಣೆ ಆಗ್ತಾ ಬರ್ತದೆ. ವಿಸ್ತರಣೆ ಸರ್, ವಿಸ್ತರಣೆ ಅಂದರೆ ಎಲಾಬರೇಷನ್ ಅಲ್ಲಿಗೆ ನಿಲ್ಲಲ್ಲ. ಇದು ಮುಂದಿನ ದಿನಗಳಲ್ಲೂ ಕೂಡ ಏನಾಗುತ್ತೆ ಗೊತ್ತಾ? ಮುಂದುವರಿತಾ ಹೋಗ್ತದೆ. ರಿಜಿಡ್ ಅಲ್ಲ ರೀ, ಇದು ಫ್ಲೆಕ್ಸಿಬಲ್ ಆಗಿರ್ತದೆ. ಅದನ್ನ ಮತ್ತೆ ಅದೇ ಒರಿಜಿನಲ್ಲು. ಹಿಂದ್ಗಡೆ ಯಾರೂ ಏನು ಮಾಡಿಲ್ಲ, ಕಂಡುಹಿಡಿದಿಲ್ಲ. ಮುಂದ್ಗಡೆ ಅದು ಇನ್ನೂ ಏನಾಗುತ್ತೆ. ಆಮೇಲೆ ಫ್ಲೂಯೆನ್ಸಿ ಇರ್ತದೆ. ನಿರರ್ಗಳತೆ ಇರ್ತದೆ. ಸರ್, ನಿರರ್ಗಳತೆಗೂ ಇದಕ್ಕೂ ಏನು ಸಂಬಂಧ? ನಂದೇ ಆದರೆ ನಾನು ಎಲ್ಲಿ ಬೇಕಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗೆ ಕಾನ್ಸೆಪ್ಟ್? ಯಾಕೆ ನನ್ನ ಒರಿಜಿನಲ್ ಹುಟ್ಟಿರೋದು. ಇಟ್ ಹ್ಯಾವ್ ಎ ಫ್ಲೂಯೆನ್ಸಿ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕ್ರಿಯೇಟಿವಿಟಿ. ಟಾರೆನ್ಸ್, ಟೇಲರ್, ಗಿಲ್ಫೋರ್ಡ್, ದೇ ಆರ್ ಕಂಡಕ್ಟೆಡ್ ದ ಎಕ್ಸ್ಪೆರಿಮೆಂಟ್. ಯಾವುದಕ್ಕೆ ಟೆಸ್ಟ್ ಮಾಡ್ತಾರೆ ಇದನ್ನು? ಇಂಥ ಲಕ್ಷಣಗಳನ್ನು ಟೆಸ್ಟ್ ಮಾಡೋ ಟೆಸ್ಟ್ಗಳೇ ಕ್ರಿಯೇಟಿವ್ ಟೆಸ್ಟ್ಗಳು. ಯಾವ್ಯಾವ ಸರ್? ಟಾರೆನ್ಸ್, ಟೇಲರ್, ಗಿಲ್ಫೋರ್ಡ್, ದ ಟೆಸ್ಟ್ಸ್. ನಾನೀಗ ಈ ಸಂದರ್ಭ ಸಿಕ್ತು ಎಳೆದಿದ್ದೀನಿ ಸಾರ್. ಹಾಗಾದರೆ ಸೃಜನಶೀಲತೆ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಈಗ ಗೊತ್ತಾಗ್ತಾಯಿದೆ, ನಿಮಗೆ ಬುದ್ಧಿಶಕ್ತಿಗೂ ಅದಕ್ಕೂ ಸಂಬಂಧ ಇದೆ. ಅಲ್ಪಧನಾತ್ಮಕ ಬುದ್ಧಿ ಇರೋರಿಗೆಲ್ಲರೂ ಕ್ರಿಯೇಟಿವ್ ಬರಲ್ಲ. ಸ್ವಲ್ಪ ಹೆಲ್ಪ್ ಮಾಡ್ತದೆ ನಮಗೆ. ಹೆಂಗೆ ಹೆಲ್ಪ್ ಮಾಡ್ತದೆ? ಗ್ರಹಿಸ್ಕೊಳಕ್ಕೆ ಹೆಲ್ಪ್ ಮಾಡ್ತದೆ. ಅದನ್ನು ನಾನು ಅಪ್ಲೈ ಮಾಡಿದರೆ ದಟ್ ಫೆಲೋ ಇಸ್ ಕ್ರಿಯೇಟಿವ್. ಸ್ವಲ್ಪ ಮುಂದೆ ಬರೋಣ ಸರ್. ಏನಾಗಬೇಕು? ಸಿದ್ಧತೆ. ದೀಸ್ ಆರ್ ದ ಸ್ಟೇಜಸ್ ಆಫ್ ದ ಕ್ರಿಯೇಟಿವಿಟಿ. ಹಾಗಾದರೆ ಕ್ರಿಯೇಟಿವಿಟಿಯ ಸ್ಟೇಜಸ್ ಯಾವ್ಯಾವುದು ಅಂದರೆ ಸಿದ್ಧತೆ, ರೆಡಿನೆಸ್. ನಾನು ಏನಾರು ಕಂಡುಹಿಡಿಬೇಕು ಅಂದರೆ ಫಸ್ಟ್ ರೆಡಿ ಆಗಬೇಕು. ಪರಿಪಾಕಾವಸ್ಥೆ, ಪರಿಪಾಕಾವಸ್ಥೆ ಅಂದರೆ ಸಾರ್ ಸಿದ್ಧತೆ. ಹಾಗಾದರೆ ಇನ್ಕ್ಯುಬೇಷನ್. ಆಮೇಲೆ ಜ್ಞಾನೋದಯ ಆಗುತ್ತೆ. ನಂತರ ತಾಳೆ ನೋಡುವುದು. ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ. ಸಾರ್, ಸಿದ್ಧತೆ, ರೆಡಿನೆಸ್ ಅಂದರೆ
ಯಾವುದೇ ಒಬ್ಬ ಕ್ರಿಯೇಟಿವ್ ಪರ್ಸನ್ಸು ಸುಮ್ಮನಿರಲ್ಲ, ಅವನೇನು ಮಾಡ್ಕೊತಾನೆ, ಸಿದ್ಧತೆ ಮಾಡ್ಕೊತಾನೆ. ಸಮ್ಟೈಮ್ಸ್ ಕ್ರಿಯೇಟಿವ್ ಪರ್ಸನ್ಸನ್ನು ಹುಚ್ಚ ಅಂತಾರೆ, ಮಾಡಿ. ಯಾಕೆಂದರೆ ಅವನು ಯಾವುದೋ ಒಂದು ಲೋಕದಲ್ಲಿರ್ತಾನೆ. ಯಾವಾಗ ಸಿದ್ಧತೆ ಮಾಡ್ಕೊತಾನೋ ಏನು ಮಾಡಬೇಕು, ಅಲ್ಲಿಗೆ ಮಳೆನೇ ಬರಲಿಲ್ಲ, ಏನು ಮಾಡಬೇಕಾಗ ಬೇರೆ ಊರಿಂದ, ಅಲ್ಲೂ ಸಿಕ್ಕಲ್ಲ. ಅನ್ಯೂಷುವಲ್ ಥಿಂಕಿಂಗ್ ಮಾಡಿದ್ರೆ ಮಾತ್ರ ಕ್ರಿಯೇಟಿವ್ ಬರೋದು. ನೀರಿಲ್ಲ ಅಂದರೆ ಪಕ್ಕದ ಮಲ್ಲಿ ಸಂಬರಣ, ಅಲ್ಲೆಲ್ಲೋ ಕೆರೆ ಥರನ, ಅಲ್ಲ ಎಲ್ಲೂ ಇಲ್ಲ, ಏನು ಮಾಡೋಣ. ಅಲ್ಲಿಗೆ ಅರ್ಥ ಮೋಡಗಳಿಗೆ ಸಿಲ್ವರ್ ಅಯೋಡೈಡನ್ನು ಹಾಕಿದ್ರೆ ಪ್ರಿಸಿಪಿಟೇಟ್ ಆಗಿ ಇಳಿತದೆ. ದಟ್ ಈಸ್ ಕಾಲ್ಡ್ ಆಸ್ ಎ ಆರ್ಟಿಫಿಷಿಯಲ್ ಏನದು ರೈನ್ ಮಾಡೋಣ ಅಂತ ಯೋಚನೆ ಮಾಡ್ದ. ದಟ್ ಫೆಲೋ ಇಸ್ ಅ ಕ್ರಿಯೇಟಿವ್. ಪಕ್ಕದ ಮೇಲೆ ತರೋಣ ಅಂದನು. ಆರ್ಡಿನರಿ ಅನ್ಯೂಷುವಲ್ ಥಿಂಕಿಂಗ್ ಪಕ್ಕದೂರಾಗೂ ಇಲ್ಲ, ಎಲ್ಲೂ ಇಲ್ಲ. ಆಗ ಹೊಸತನ ಬರೋಕ್ಕೆ ಸಾಧ್ಯ. ಇದನ್ನಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊತಾನೆ. ಆಗ ಒಳಗಡೆನೇ ಇಂಕ್ಯುಬೇಷನ್ ಆಗ್ತದೆ. ಕೋಳಿ ಮಟ್ಟೆಗೆ ಕಾವು ಕೊಡ್ತದಲ್ಲ, ಹಂಗೆ ಒಳಗಡೆನೇ ಇಂಕ್ಯುಬೇಷನ್ನು. ಲಾಟ್ ಅಂತ ಏನೋ ಒಂದು ಫ್ಲ್ಯಾಶ್ ಆಗ್ತದೆ. ಫ್ಲ್ಯಾಶ್ ಆಗಿದ್ದು ಸುಮ್ಮನಿರಲ್ಲ, ತಗೊಂಬಂದಿದೆ ಏನು ಮಾಡ್ತಾನೆ ಗೊತ್ತಾ, ಟೆಸ್ಟ್ ಮಾಡ್ತಾನೆ. ಸಕ್ಸಸ್ ಆಯಿತು, ಪ್ರೊಡ್ಯೂಸ್ ಮಾಡ್ತಾನೆ ಜಗತ್ತಿಗೆ. ಅದನ್ನು ಇನ್ನೊಬ್ಬ ಮುಂದಕ್ಕೆ ಏನು ಮಾಡ್ತಾನೆ, ವಿಸ್ತರಣೆ ಮಾಡ್ತಾನೆ. ಅದು ಅಲ್ಲಿಗೆ ನಿಲ್ಲಲ್ಲ, ನಮ್ಯತೆ ಆಗಿರ್ತದೆ. ಅದನ್ನು ಹೆಂಗೆ ಮಾಡ್ಬೋದು ಅಂತ ಇವನು ನಿರರ್ಗಳವಾಗಿ ಹೇಳ್ತಾನೆ. ಒಂದು ಮಾತ್ರ ಯಾರ್ದೋ ತಂದಿದ್ದಲ್ಲ. ದೀಸ್ ಆರ್ ದ ಕ್ಯಾರೆಕ್ಟರ್. ಆಗ ಇವು ಚೆಕ್ ಮಾಡ್ತೀವಿ ವವ ಅಂತವ. ಹಂಗಾರೆ ಇವು ಪರಿಪಾಕಾಸ್ತೆ, ಸಿದ್ಧತೆ, ಜ್ಞಾನೋದಯ. ಗಿವ್ ಒನ್ ಎಕ್ಸಾಂಪಲ್. ಥಾಮಸ್ ಆಲ್ವಾ ಎಡಿಸನ್ ಯೋಚನೆ ಮಾಡ್ದ, ಏನು ಮಾಡೋಣ, ಉರಿಬೇಕು, ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು, ವಿದ್ಯುತ್ ರೋಧ ಜಾಸ್ತಿ ಇರಬೇಕು, ಮೆಲ್ಟಿಂಗ್ ಪಾಯಿಂಟ್ ಐ ಇರಬೇಕು. ಒಳಗೆ ಯೋಚನೆ ಮಾಡ್ದ, ಯಾವ್ದು ಹಾಕಬೇಕು, ಅಲ್ಯೂಮಿನಿಯಂ ಹಾಕ್ತಾ ಪಟ್ಟಂತು, ಇನ್ನೊಂದು ಹಾಕ್ತಾ ಪಟ್ಟಂತು, ಕಾಪರ್ ಹಾಕ್ತಾ ಪಟ್ಟಂತು, ಬಿಡಲಿಲ್ಲ. ಆಗ ಯೋಚನೆ ಬಂತು, ಇನ್ನು ಹಾಕೋಣ ಜ್ಞಾನೋದಯ. ಒಳಗಡೆನೇ ನಡೀತಾ ಇತ್ತು ವ್ಯಾಪಾರ. ಹೋಗಿದೆ ಟಕ್ಕಂತ ಫ್ಲ್ಯಾಶ್ ಆಯ್ತು, ಕಾಪರ್ ಹಾಕ್ಬಿಡೋಣ, ಕಾಪರ್ ಹಾಕ್ತಾ ಹೋಯ್ತು, ಟಕ್ಕಂತ ಬಂದು ತಾಳೆ ನೋಡಿದ, ಕಾಪರ್ ಹೊಂಟಾಯ್ತು. ಮತ್ತೆ ಇಂಕ್ಯುಬೇಷನ್ ಒಳಗಡೆ ವ್ಯಾಪಾರ ನಡೀತಾ ಇದೆ ತಲೆ ಒಳಗಡೆ. ಸಮ್ಟೈಮ್ಸ್ ಯಾರು ಸುದ್ದಿಗೆ ಹೋಗಲ್ಲ, ಒಬ್ಬರೇ ಕೂತ್ಕೊಂಡಿರ್ತಾರೆ. ಕ್ರಿಯೇಟಿವ್ ಪರ್ಸನ್ಸ್ ಕ್ವಾಲಿಟೀಸ್ ಏನಂದರೆ ಹುಚ್ಚರು ಅಂತ ಕರೀತಾರೆ ಎಷ್ಟೋ ಜನ. ಕಂಡಿಡಿದ ಮೇಲೆ ಇವರು ಹುಚ್ಚರಾಗ್ತಾರೆ, ಇಂಥದ್ದೆಲ್ಲ ಕಂಡಿಡ್ಬಿಟ್ನ ಅಂತ. ಆಮೇಲೆ ಪ್ರತಿ ಒಂದು ಟಾರಿನೂ ಕೂಡ ಜ್ಞಾನೋದಯ ಆದಮೇಲೆ ತಾಳೆ ನೋಡೋದು. ಅಂಟಿಲ್ ರಿಸಲ್ಟ್ ಬರೋವರೆಗೂ ತಾಳೆ ಮಾಡ್ತಾರೆ. 10,000 ಬಾರಿ ಥಾಮಸ್ ಆಲ್ವಾ ಎಡಿಸನ್ ಸೋಲ್ತಾನೆ, ಕೇರ್ ಮಾಡಲ್ಲ. ಪತ್ರಕರ್ತರು ಕೇಳ್ತಾರೆ, 10,000 ಸಾರಿ ಸೋತ್ರಲ್ಲ ಏನು ಅಂದರೆ, ಅವನು ಹೇಳ್ತಾನೆ ಸುದ್ದಿಗೋಷ್ಠಿನಲ್ಲಿ, 10,000 ಸಾರಿ ಸೋತಿಲ್ಲ, ಟಂಕ್ಷನ್ ಕಂಡುಹಿಡಿದಿರೋದು 10,000 ಸೋತಲ್ಲ, 10,000 ಸಾರಿ ಕೂಡ ಎಕ್ಸ್ಪೆರಿಮೆಂಟ್ ಗೆದ್ದಿದ್ದೀನಿ. ಹೆಂಗೆ ಅಂದರೆ, ಟಂಕ್ಷನ್ನು ಹಾಕಿದ್ರೆ ಬಲ್ಪ್ ಉರಿಯುತ್ತೆ ಅನ್ನೋದು ಮಾತ್ರ ಅಲ್ಲ, ಬೇರೆ ವಾಕಿರು ಉರಿಯಲ್ಲ ಅಂತ ಹೇಳಿರೋನು ನಾನೇ, ಕಾಪರ್ ಉರಿಯಲ್ಲ ಅಂತ ಹೇಳಿರೋನು ನಾನೇ. ನೆಗೆಟಿವ್ನಲ್ಲಿ ಪಾಸಿಟಿವ್ ನೋಡೋದು ಇದು. ಕೆಲವರು ಪಾಸಿಟಿವ್ನ ನೆಗೆಟಿವ್ ನೋಡ್ತಾರೆ. ಅವನು ಇನ್ಯಾರು ಆಗಿದ್ದರೆ 9,999 ಸಾರಿ ಸೋತು ಅನ್ನೋರು, ಅವರು 10,000 ಸಾರಿ ಗೆದ್ದರು. 10,000ನೇದು ಗೆಲುವೆ, ಒಂದನೇದು ಸುಟ್ಟೋತಲ್ಲ ಅದು ಗೆಲುವೆ. ಯಾಕೆ ಅಂದರೆ ಉರಿಯಲ್ಲ ಅಂತ ಹೇಳಿದ ನಾನೇ ಅಂತ. ಇದನ್ನು ಕೇಳ್ಬೋದು ಬೇಕಾರೆ. ಸಿದ್ಧತೆ, ಪರಿಪಾಕಾಷ್ಟತೆ, ಜ್ಞಾನೋದಯ ಮತ್ತು ತಾಳೆ ನೋಡೋದು. ತಾಳೆ ನೋಡಿ ಸಕ್ಸಸ್ ಆದರೆ, ತಾಳೆ ನೋಡ್ತಿದ್ದಂಗೆ ಇದು ನಿಜವಾಗ್ಲೂ ಕ್ರಿಯೇಟಿವ್ ಅಂತ ಗೊತ್ತಾಗಬೇಕಾರೆ ಹಿಂದ್ಗಡೆ ಯಾರು ಮಾಡಿರಬಾರ್ದು ಮೂಲತಃ, ಮತ್ತದು ಬದಲಾವಣೆಗೆ ಒಳಪಡಬೇಕು. ಅಲ್ಟಿಮೇಟ್ ಅಲ್ಲ. ಎವರಿ ರಿಸರ್ಚ್ ಎಲ್ಲದೂ ಕೂಡ. ನಮ್ಮ ಫೋನ್ಗಳು ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ವಸ್ತುಗಳನ್ನು ನೋಡಿದ್ರೆ ಆರಂಭದಾಗಿದ್ದವು, ವಿಮಾನವನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಕ್ಕು ಬಿಡ್ತೀವಿ, ಇವತ್ತು ಹಂಗಿತ್ತ ವಿಮಾನ ಅಂತ. ಎತ್ತಿನ ಗಾಡಿಗಳು, ಕಾರುಗಳು ಹೆಂಗೆ ಡಿಸೈನಾಗಿ ಬಂದಿದ್ದಾವೆ ಅಂತ ವಿಸ್ತರಣೆ ಆಗಿದೆ. ನಿರರ್ಗಳ ಬಗ್ಗೆ ಹೇಳ್ತಾ ಬರ್ತಾರೆ. ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಯಾವುದಕ್ಕೆ. ಹಂಗಾರೆ ಈ ಬುದ್ಧಿಶಕ್ತಿಗೂ ಇದಕ್ಕೂ ಸಂಬಂಧ ಇದೆಯಾ ಸರ್ ಅಂದರೆ ಗ್ಯಾರಂಟಿ ಸರ್. ಎಲ್ಲ ಬುದ್ಧಿವಂತರು ಸೃಜನಶೀಲರಲ್ಲ ಮೂಲತಃವಾಗಿ. ಅಲ್ಲಿಗೆ ಕವಿಗಳು, ಸಾಹಿತಿಗಳೆಲ್ಲ ಏನವರು ಕ್ರಿಯೇಟಿವ್ಸು. ನಿಮ್ಗೆ ಅಗಾಧವಾದ ಬುದ್ಧಿ ಇಲ್ಲದೆ ಇರ್ಬೋದು, ಅವನು IAS ಬರೆದು ಪಾಸ್ ಆಗ್ತಾ ಇರ್ಬೋದು, FTA ಫೇಲ್ ಆಗ್ಬೋದು ಬೇಕಾದ್ರೆ ಅವನು ಹೊಸ ಪದನ ಕ್ರಿಯೇಟ್ ಮಾಡ್ತಾನವನು. ಆದರೆ ನೀವು ಗಟ್ಟೋಡ್ಕೊಂಡು ಬೇಕಾದ್ರೆ ಯಾವ್ದಾರು 1-2 ಪರೀಕ್ಷೆ ಪಾಸ್ ಮಾಡಿರ್ಬೋದು. ಕ್ರಿಯೇಟಿವ್ಸು ಹೊಸ್ದಾಗೇನೋ ಕ್ರಿಯೇಟ್ ಮಾಡಿರ್ತಾರೆ. ಸಿನಿಮಾ ತೆಗಿತಾನೆ ರೀ, ಯಾರು ಕೇಳ್ತಾರೆ ಅವನು ನೋಡಿ, ಅವ್ನು ಸ್ಕೂಲ್ ಕಡೆಗೆ ತಲೆ ಹಾಕೋ ಮಲಗಿರಲ್ಲ ಬೇಕಾರೆ. ಬಿಕಾಸ್ ಅವನಿಗೆ ಸ್ವಲ್ಪ ಆರ್ಗ್ಲು ಹೇಳ್ದೆ
ಹಳ್ಳಿನವನಿಗೂ ಇರ್ತದೆ. ಬಟ್ ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡಿರ್ತಾನೆ, ಹೊಸ ಡೈಮೆನ್ಷನ್ನಾಗೆ ಡೈವರ್ಜೆಂಟ್ ಥಿಂಕಿಂಗ್, ಇಟ್ಸ್ ಎ ಕನ್ವರ್ಜೆಂಟ್ ಥಿಂಕಿಂಗ್. ಡೈವರ್ಜೆಂಟ್ ಅಂಡೆ ಕನ್ವರ್ಜೆಂಟ್. ಈಗ ಸ್ವಲ್ಪ ಮುಂದೆ ಬರ್ತೀನಿ. ಈ ಬುದ್ಧಿಶಕ್ತಿಗೆ ಅನುವಂಶತೆ ಮತ್ತು ಪರಿಸರ ಎರಡೂ ಬೇಕು. ಒಂದು ವಯಸ್ಸಿಗೆ ಬಂದು ನಿಂತೋಗುತ್ತೆ ಸರ್, ವಯಸ್ಸಿಗೆ ಬಂದಾಗ ನಿಂತೋಗುತ್ತೆ ಅಂದರೆ ಮತ್ತೆ ಯಾಕೆ ಓದಬೇಕು ನಾವು ಅಂದರೆ, ಆದರೆ ಅದನ್ನು ಅಕ್ಯುಮಿಲೇಷನ್ ಆಫ್ ದ ನಾಲೆಡ್ಜ್, ನಾಟ್ ಎ ಒರಿಜಿನಾಲಿಟಿ ಇನ್ಕ್ರೀಸಿಂಗ್. ಎಷ್ಟೋ ಸಾರಿ ಸರ್ ನೀವು ಎಷ್ಟು ಸಾರಿ ಹೇಳಿದ್ರು ನನಗೆ ಯಾಕೋ ಅರ್ಥನೇ ಆಗಲ್ಲ ಸರ್, ಬಿಕಾಸ್ ಅದು ಮ್ಯಾನುಫ್ಯಾಕ್ಚರಿಗೆ ಪ್ರಾಬ್ಲಮ್, ಅಲ್ಲಿಗೆ ನಿಂತೋಗ್ಬಿಟ್ಟೈತಿ. ಏನು ಮಾಡಿದ್ರು ತಿಳಿಬಂದಲ್ಲ ಸರ್ ಅಂದರೆ, ಬಿಕಾಸ್ ಅವ್ನಿಗೆ ಪಾಠೇ ಚಿಕ್ಕದದು. ಅಲ್ಲಿಗೆ ಅರ್ಥ ನಮಗೊಂದು 18 ವರ್ಷದ ತನಕ ಈ ಪಾಠ ಬೆಳೀತಾ ಇರ್ತದೆ. ಅದಕ್ಕೆ ಮಕ್ಕಳಿಗೆ ಏನು ಮಾಡಬೇಕು ಗೊತ್ತಾ, ದೊಡ್ಡ ಪಾಠ ಹಾಕಂಗೆ ಬಿಡಬೇಕು. ಸುಮ್ಮನೆ ಇದ್ಬಿಟ್ರೆ ಎಷ್ಟೋ ಸಾರಿ ಬೈತಾರೆ, ಹೇ ಆ ಮಗ ಸುಮ್ಮನೆ ಐತಲ್ಲ, ಗಿಂಟ್ತಾರೆ ಅನ್ನೋ ಟೈಮ್. ಯಾಕೆ ಆಕ್ಟಿವ್ ಆಗಬೇಕು? ಯಾಕೆ ಆಕ್ಟಿವ್ ಆಗಬೇಕು ಅಂತ ಅದು ಪ್ರಶ್ನೆಗಳನ್ನು ಕೇಳಬೇಕು. ಅದು ಕೇಳ್ತಾ 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 ದೊಡ್ಡದಾಗುತ್ತೆ. ಆಮೇಲೆ ಏನು ತುಂಬಿರೋ, ಸರ್ ತುಂಬು, ಇನ್ನಾರು ತುಂಬ್ಕೊಂತದ್ದು. ಕೆಲವು ಸಣ್ಣದಾಗಿರ್ತವೆ, ಅಷ್ಟೇ ಓದ್ಕೊಂಡು ಏನು ಮಾಡಿರೋ ತಿಳಿವಲ್ದು. 50 ಸಾರಿ ಹೇಳಿರೋ ಅರ್ಥ ಆಗಲ್ಲ. ಯಾಕೆಂದರೆ ಪಾಠು ಏನು ಹೇಳಿ ನೋಡೋಣ, ಚಿಕ್ತು. ಮುಂದೆ ಬರೋಣ. ಬುದ್ಧಿಶಕ್ತಿಯನ್ನು ಬೇಕಾದಷ್ಟು ಮಾತಾಡ್ತೇನೆ ನಾನು. ಅದ್ರಾಗೆ ಪರೀಕ್ಷೆಗಳು ಅದೆಲ್ಲ ಮೊದಲು ತಲೆ ದಪ್ಪ ನೋಡಿ ಹೇಳೋರು. ಪ್ರಾಚೀನ ಕಾಲದಾಗ ಬುದ್ಧಿಶಕ್ತಿ ಅಳಿತಿದ್ದಂಗೆ ಅಂದರೆ ತಲೆ ಸೈಜು. ಯಾರು ತಲೆ ದಪ್ಪಾಗಿದ್ದಾನೋ ಅವನು ಬುದ್ಧಿವಂತ ಅಂತ. ಬುದ್ಧಿಶಕ್ತಿ ಅಳಿಯೋದು ಈಗ CET ಎಲ್ಲ ಮಾಡ್ತಾವ್ರೆ. ಮತ್ತು ಬುದ್ಧಿಶಕ್ತಿ ಅಳಿಯೋದು ಹೆಂಗೆ ಅಂದರೆ, ಅಳಿಯೋದು ಹೆಡ್ಡನ್ನು ಸೈಜು ಮಾಡಿಬಿಡ್ರು. ತಲೆ ದಪ್ಪಾಗಿದ್ದಾರಲ್ಲ, ಅನ್ಸೈಂಟಿಫಿಕ್ ಮೆಥಡ್, ಅವೈಜ್ಞಾನಿಕವಾದಂಥ ವಿಧಾನ. ಯಾಕೆ ತಲೆ ದಪ್ಪ ಇರೋರು ಕೆಲವರು ಅಡುಗೆರೋರು ಕೆಲಸ ಸಿಗ್ತಿರಲಿಲ್ಲ. ಇನ್ನು ನಂತರ ಸ್ವಲ್ಪ ದಿನ ಬಂತು, ಹಣೆ ಅಗಲ ಇದ್ದರೆ ದೇ ಆರ್ ಕನ್ಸಿಡರ್ಡ್ ಇಸ್ ಇಂಟೆಲಿಜೆಂಟ್ ಅಂತ. ಪಾಪ ಈಗ ಸುಮಾರು ಜನ ಹಣೆ ಅಗಲ ಇದ್ದು ಕೂಡ ಮನೆತಾವ್ರಿ. ಹಣೆ ಅಗಲ ಇದ್ದರೆ ಅದೊಂದು ಪದ್ಧತಿ ಬಂದುಬಿಟ್ಟಿತ್ತು. ಆದರೆ ಇನ್ನು 1905 1905ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೊತ್ತಿರಬೇಕು, ಸೈಮನ್ ಮತ್ತು ಬಿನೆ ಮತ್ತು ಹಾಗಾದರೆ ಸೈಮನ್ ಮತ್ತು ಬಿನೆ, ಆಲ್ಫ್ರೆಡ್ ಬಿನೆ. ಫಸ್ಟು ಆಲ್ಫ್ರೆಡ್ ಬಿನೆ ಅನ್ನೋರು ಫ್ರೆಂಚ್ ದೇಶದ ನೋವಿದ್ದ. ಇವನ ಜೊತೆಗೆ ಸೈಮನ್ ಸೇರ್ಕೊತಾನೆ. ಹಾಗಾದ್ರೆ ಇವನೊಬ್ಬ ಶಿಕ್ಷಣಾಧಿಕಾರಿ ಆಲ್ಫ್ರೆಡ್ ಬಿನೆ. ಅವರೇ ಮಾಡ್ತಾರೆ ಬುದ್ಧಿಶಕ್ತಿ ಪರೀಕ್ಷೆನ ಮಾಡ್ತಾ ಬರ್ತಾನೆ. ಅಲ್ಲಿಗೆ ಅರ್ಥ, ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಮೊಟ್ಟ ಮೊದಲು ಬಾರಿಗೆ ಫ್ರೆಂಚ್ ದೇಶದಲ್ಲಿ ಯಾರು ಬುದ್ಧಿಶಕ್ತಿ ಕಡಿಮೆ ಇರೋರೋ ಅವ್ರನ್ನ ಉಪಕ್ಕಾಗಿ ಈ ಪರೀಕ್ಷೆ. ಆಲ್ಫ್ರೆಡ್ ಬಿನೆ ಇಸ್ ಎ ಫಾದರ್ ಆಫ್ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ. ಇಂಟೆಲಿಜೆನ್ಸ್ ಅಲ್ಲ, ಇಂಟೆಲಿಜೆನ್ಸ್ ಟೆಸ್ಟ್ ಅಂತ. ಅಲ್ಲಿಗೆ ಅರ್ಥ ಏನದು, ಫಾದರ್ ಆಫ್ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ. ಅಲ್ಲಿಗೆ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಯಾರು ಅಂದರೆ ಆಲ್ಫ್ರೆಡ್ ಬಿನೆ, ಫ್ರೆಂಚ್ ದೇಶದ. ದುರ್ಬಲವಾಗಿರುವಂಥ ಮನಸ್ಸಿನ ಮಕ್ಕಳನ್ನು ಪತ್ತೆ ಹಚ್ಚೋಕ್ಕೆ, ಅವರು ವಿಶೇಷ ಶಿಕ್ಷಣ ಕೊಡೋಕ್ಕೆ ಫ್ರೆಂಚ್ ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ಸ್ಟಾರ್ಟ್ ಮಾಡ್ದೆ. ಅಲ್ಲಿಗೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಮೊಟ್ಟ ಮೊದಲು ಬಾರಿಗೆ ಸ್ಟಾರ್ಟ್ ಮಾಡಿದೆ ನಾನು. ಇವನ ಜೊತೆ ಸೈಮನ್ ಸೇರಿಕೊಂಡು ಬಿನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆಗಳು, ಬಿನೆ ಸೈಮನ್ ಅಲ್ಲಿಗೆ ಅರ್ಥ ಇದನ್ನು ಮೊಟ್ಟ ಮೊದಲು ಬಾರಿಗೆ ಪರಿಚಯ ಮಾಡಿದರೆ ಬಿನೆ ಮತ್ತು ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆ ಫ್ರೆಂಚ್ ದೇಶದಲ್ಲಿ. ಇದನ್ನು ತುಂಬ ಬಾರಿ ಕ್ವಶನ್ ಕೇಳಿದ್ದಾರೆ. ಸರ್ ಏನದು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮಾಡಬೇಕಾರೆ? ಬಿನೆ ಸೈಮನ್ ಪರೀಕ್ಷೆಗಳು ನೋಡಿ, ಇಲ್ಲಿ ಎಷ್ಟೈತೆ ಬುದ್ಧಿಯನ್ನು ವೈಜ್ಞಾನಿಕವಾಗಿ ಅಳೆಯುವಂಥ ಮೆಥಡ್ ಇದು. ಬಿನೆ ಸೈಮನ್ ಫ್ರೆಂಚ್ ದೇಶದಲ್ಲಿ ಮಾಡಿದ್ದು. ಇದನ್ನು ಫಸ್ಟು ಆಲ್ಫ್ರೆಡ್ ಬಿನೆ. ಮತ್ತೇನು ಮಾಡ್ತಾರೆ ಗೊತ್ತಾ, ಇದನ್ನು ಡೆವಲಪ್ ಮಾಡೋಕ್ಕೆ ಅಲ್ಲಿಗೆ ಬುದ್ಧಿಶಕ್ತಿ ಬೇರೆಕ್ಕೆ ಸೂತ್ರ ಕಂಡು ಹಿಡಿತಾರೆ. MA/CA × 100 ಅಂತ. ದಟ್ ಈಸ್ ಕಾಲ್ಡ್ ಎಸ್ IQ. ಸರ್ ನನಗೆ ಅರ್ಥ ಆಗಲಿಲ್ಲ. ಈ ಸೂತ್ರ ಇಟ್ಕೊಂಡು ಅಳಿತಾ ಬರ್ತಾರೆ. ಯಾವುದದು IQ ಅಂದರೆ? ಇಂಟೆಲಿಜೆಂಟ್ ಕೋಶಂಟ್ ಅಂತ ಕರಿತೀವಿ. MA ಅಂದರೆ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಕ್ರೊನಾಲಜಿಕಲ್ ಏಜ್, ದೈಹಿಕ ವಯಸ್ಸು ಇಂಟು 100 ಮಾಡಿದ್ರೆ ಆಗ ವಿ ಕ್ಯಾನ್ ಗೆಟ್ ದ IQ. ಇದನ್ನು ಸುಮಾರು ಬಾರಿ ಕೇಳ್ತಾ ಬರ್ತಾನೆ, ಏನು ಹಿಂಗೆ ಅಂದರೆ ಅಂತ ಸೂತ್ರ ಅಳಿಯುವಂಥದ್ದು. ಈ ಸ್ಟರ್ನ್ ಅನ್ನೋನು IQ ಕಾನ್ಸೆಪ್ಟನ್ನು ಕೊಡ್ತಾನೆ. IQ ಕಾನ್ಸೆಪ್ಟನ್ನು. IQ ಇಸ್ ಅಗರ್ ಮೆಂಟಲ್ ಏಜು ಕ್ರೊನಾಲಜಿಕಲ್ ಏಜ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು 10 ವರ್ಷದವನು ವಯಸ್ಸಿನವನು ಆದರೆ, ಒಂದು ಮಗು 10 ವರ್ಷದ ವಯಸ್ಸಾದರೆ 10 ವರ್ಷದ ಎಲ್ಲ ಪ್ರಶ್ನೆಗೂ ಆನ್ಸರ್ ಮಾಡಿದ್ರೆ ಮಗು
ಅದರ ಮೆಂಟಲ್ ಏಜ್ ಕೂಡ 10 ಇಂಟು 100 ಅಂದರೆ ದಟ್ ಈಸ್ ಈಕ್ವಲ್ ಟು 100 ಅಂತಿದ್ದಂಗೆ 10 ಕತ್ತೋಯ್ತು. ಆ ಮಗುದು 100 ಅಂದರೆ ಆ ಮಗುದು ಸರಾಸರಿ ಅಂದರೆ ಆ ವಯಸ್ಸಿಗೆ ತಕ್ಕಂತೈತಿ. ಶಾಲ್ ಐ ಗಿವ್ ಅನ್ ಎಕ್ಸಾಂಪಲ್? ಅದೇ 10 ವರ್ಷದ ಮಗು 12 ವರ್ಷದ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರೆ ವಿ ಆರ್ ಗಿವನ್ ದ 10 ಅಲ್ಲಕ್ಕೆ ಆನ್ಸರ್ ಮಾಡಿಬಿಟ್ಟ. 11ನೇ ವಯಸ್ಸನ್ನು ಆನ್ಸರ್ ಮಾಡ್ಬೋದಾದಂಥ ಕ್ವಶನ್ಗಳವೆ ನಾವು ಸ್ಟ್ಯಾಂಡರ್ಡೇ ಟೆಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. 11 ವರ್ಷ ಕೊಡಿದೆ 11ಕ್ಕೂ ಮಾಡ್ದ, ಟೆಸ್ಟ್ ಮಾಡಲೇ ಬಿಡಬೇಕು. 12 ಕೊಟ್ಟೆ 12ಕ್ಕೂ ಮಾಡ್ದ. ಕ್ರನಲಾಜಿಕಲ್ ಏಜು 10, ಮೆಂಟಲ್ ಏಜು 10. ಈಗ ಒಂದು IQ ದಟ್ ಈಸ್ ಈಕ್ವಲ್ ಟು 100. 120 ಇವನು ಅವ್ರಿಗಿಂತ ಹೆಚ್ಚವನೇ, ಸರಾಸರಿಗಿಂತ ಹೆಚ್ಚವನೇ. 120 ಆಯಿತು, ಸರಾಸರಿಗಿಂತ ಹೆಚ್ಚು ಬುದ್ಧಿಯವನೇ. 140 ಬಂತು ಅಂದರೆ ದಟ್ ಫೆಲೋ ಈಸ್ ಎ ಪ್ರತಿಭಾವಂತ. ಇವು ಕ್ಲಾಸ್ಗಳಾಗಿಂತವಿರ್ತವೆ ಪ್ರತಿಭಾವಂತ. ಯಾಕೆಂದರೆ ಸರಾಸರಿಗಿಂತ ಬೇಗ ಅರ್ಥ ಆಗ್ತದೆ. ಬಿಕಾಸ್ ಅವನಿಗೆ ಆ ದೈಹಿಕ ವಯಸ್ಸಿಗಿಂತ ಮಾನಸಿಕ ವಯಸ್ಸು ಹೆಚ್ಚಾಗಿರ್ತದೆ. ತರಗತಿನಲ್ಲಿ ಇಂಥವನ್ನು ಕಾಣ್ಬೋದು, ಸರಾಸರಿನೂ ಇರ್ತದೆ. ಇನ್ನೂ ಕೆಲವಿರ್ತವೆ 10 ವರ್ಷ ವಯಸ್ಸು 8 ವರ್ಷಕ್ಕೆ ಮಾತ್ರ ಆನ್ಸರ್ ಮಾಡ್ತಾನೆ. ಆಗಾರಿ ಒಂದು IQ 80. ಬರಬೇಡ ಅಂತ ಹೇಳಂಗಿಲ್ಲ, ಕ್ಲಾಸ್ಗೆ ಇವರು ಇಂಪಾರ್ಟೆಂಟು. ಮುಂದಿನ ದಿನಗಳಲ್ಲಿ ನಮ್ಮ ದೇಶನ ಆಳೋ ಸಾಧ್ಯತೆ ಇರುತ್ತೆ. ಇಂದ್ಲು ಬೆಂಚಲ್ಲಿ ಕೂತ್ಕೋಬೋದು ಅವರು. ಆದರೆ ಏನು ಅವರು ಬಿಲೋ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಚಿಲ್ಡ್ರನ್ಸು, ಸ್ಲೋ ಲರ್ನರ್ಸು. ಬಟ್ ಒಂದು ಗೊತ್ತಿರಲಿ, ದಡ್ರೂನು ಬೇಡ್ರಿ. ಬೇರೆ ಕ್ಷೇತ್ರದಲ್ಲಿ ಭಾಳ ಪ್ರವೀಣ್ರಿ ಅವರು. ನಾವು ಕೊಟ್ಟಿರೋದು ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಪಠ್ಯ ಚಟುವಟಿಕೆ ಕೊಟ್ಟಿದ್ದೀವಿ. ಯಾವುದೋ ಅಮೆಝಾನ್ ನದಿ ಬಗ್ಗೆ ಕೇಳಿದ್ವಿ, ಎಲ್ಲ ಹರಿತದೆ ಅಂತವ. ಅವನು ಆನ್ಸರ್ ಮಾಡಿಲ್ಲ, ಎಲ್ಲ ಹರಿತದೆ ಗೊತ್ತಿಲ್ಲ. ಊರಾಗ ಬೇಕಾದಂಗೆ ಮಾತಾಡ್ತಾನೆ. ಇವನು ಬೇರೆ ಚಟುವಟಿಕೆಗಳಲ್ಲಿ ಭಾಳ ಸ್ಪೀಡ್ ಇರ್ತಾನೆ. EBCಗಳು ಇವು ಎಲ್ಲ ಸಬ್ಜೆಕ್ಟ್ ಓದ್ಕೊಂಡಿರ್ತವೆ. ಎಷ್ಟೋ ಸಾರಿ ಲೈಫಾಗಿ ಬೇಕಾ ಫೇಲ್ ಆಗ್ಬೋದು, ಇವ್ರು ಸಕ್ಸಸ್ ಆಗ್ಬೋದು. ಹಂಗಂತ ಹೇಳಂಗಿಲ್ಲ. ಅಲ್ಲಿಗೆ ಎಜುಕೇಷನ್ ಬ್ಯಾಕ್ವರ್ಡ್ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ದಡ್ಡ ಅಲ್ಲ ಅವನು. ಶೈಕ್ಷಣಿಕವಾಗಿ ಏನಾಗವನೇ, ನಾವು ನಡೆಸಿರೋ ಪರೀಕ್ಷೆ ಅವನ ಈ ಥರದ ವ್ಯಕ್ತಿಗಳನ್ನು ನಾವು ಕಾಣ್ತಾ ಬರ್ಬೋದು. ಅಲ್ಲಿಗೆ ಮಕ್ಕಳನ್ನು ಸರಾಸರಿಗಿಂತ ಹೆಚ್ಚು ಕಡಿಮೆ ಅಂತ ಕಂಡುಹಿಡಿಬೇಕಾದ್ರೆ, ಸರಾಸರಿಗಿಂತ ಹೆಚ್ಚು ಪ್ರತಿಭಾವಂತರು ಹಿಂಗೆಲ್ಲ ಕಂಡುಹಿಡಿಬೇಕಾದ್ರೆ ನಾವು ಮಾಡಬೇಕಾದ ಟೆಸ್ಟ್ ಏನು ನೋಡೋಣ, IQ ಟೆಸ್ಟ್ ಮಾಡಬೇಕು. ಈಗ ಈ ಕಡೆಯಿಂದ ಕೆಳಗಡೆ ಬಂದರೆ ಸರ್ ಬಿಲೋ 100 ಬಂದುಬಿಟ್ರೆ, ಬಿಲೋ 100 ಬಂದರೆ ದಟ್ ಫೆಲೋ ಈಸ್ ಎ EBC. H ಬಂದರೆ ದಟ್ ಫೆಲೋ ಈಸ್ ಎ ಗಿಫ್ಟೆಡ್. ಐ ಥಿಂಕ್ ಕ್ಲಿಯರ್. ಹಾಗಾದರೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮಾಡಿ ತರಗತಿ ಮಕ್ಕಳನ್ನ ಕಂಡುಹಿಡಿದು ಅವ್ರಿಗೆ ತಕ್ಕಂತೆ ಕೊಡಬೇಕು. ಸರ್ ಆಕ್ಸಿಲರೇಷನ್ಸು ಇವ್ರು ಯಾಕೋ ತುಂಬ ಜಾಸ್ತಿ ಅವನೇ. 10 ವರ್ಷ 14 ವಯಸ್ಸನ್ನು ಆನ್ಸರ್ ಮಾಡೋಕ್ಕೆ ಬರ್ತದೆ. ಇವ್ನು ಹಿಂಗೆ ಕಟ್ಕೋಬಾರ್ದು, ಮುಂದೆ ಕ್ಲಾಸಿಗೆ ಬಡ್ತಿ ಕೊಡಬೇಕು. ದಟ್ ಈಸ್ ಕಾಲ್ಡ್ ಆಕ್ಸಿಲರೇಷನ್ನು. ಮುಂಬಡ್ತಿ, ವೇಗವರ್ಧನೆ, ಸಂಪತ್ ಭರಿತತೆ. ಇನ್ನೂ ಹೆಚ್ಚಿನ ಟಾಪಿಕ್ ಕೊಡಬೇಕು, ಓದ್ಕೊಂಡು ಡೈಜೆಸ್ಟ್ ಮಾಡ್ಕೊತಾನೆ. ನಾರ್ಮಲ್ ಕ್ಲಾಸಾಗಿರೋ ಹುಡುಗ ಅರ್ಥ ಮಾಡ್ಕೊಂಡ್ರೆ ಜಾಸ್ತಿ ಬೇಕು. ಅಲ್ಲಿಗೆ ಸಬ್ಜೆಕ್ಟ್ ವಿಷಯಗಳನ್ನು ಹೆಚ್ಚೆಚ್ಚು ಕೊಡಬೇಕು. ಕಿರು ಸಂಶೋಧನೆ, ಪ್ರಾಜೆಕ್ಟ್ಗಳು ಫಾರ್ ದ UK ಸ್ಪೆಷಲ್ ಕ್ಲಾಸ್ಗಳು, ರೆಮಿಡಿಯಲ್ ಟೀಚಿಂಗು, ವಿಶೇಷ ಆಸಕ್ತಿ. ಆಮೇಲೆ ಟೀಚರ್ಸು ಕೂಡ ಅವ್ರ ಬಗ್ಗೆ ಗಮನ ಕೊಡಬೇಕು, ತಾತ್ಸಾರ ಮಾಡಬಾರ್ದು. ನಾರ್ಮಲ್ಲರು ನೀವು ಹೇಳೋ ಪಾಠನ ಅರ್ಥ ಮಾಡ್ಕೊಂತೆ. ಇವರಿಬ್ಬರನ್ನೂ ಭಾಳ ಹುಷಾರ ನೋಡ್ಕೋಬೇಕು. ಇವ್ರನ್ನ ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಯಾಕೆಂದರೆ ಭಾವಿ ಸೈಂಟಿಸ್ಟ್ಗಳು, ಭಾವಿ ರಾಜಕಾರಣಿಗಳಾಗ್ಬೋದು. ಸಾಮಾನ್ಯವಾಗಿ ಪಾಪ ವಿ ಕ್ಯಾನ್ ಸಿ ಈ ಕ್ಲಾಸ್ ರೂಮಾಗಿ ಈ ಥರದ ವರ್ಗಗಳ ಮಕ್ಕಳನ್ನು ನೋಡ್ತಾ ಬರ್ತೀವಿ. ಆಮೇಲೆ ಕೆಲವು ಕಲಿಕಾ ನ್ಯೂನ್ಯತೆ ಕೂಡ ಕಂಡು ಬರ್ತದೆ. ನ್ಯೂನ್ಯತೆ ಡಿಸ್ಲೆಕ್ಸಿಯಾ ಓದಕ್ಕೆ ಬರಲ್ಲ, ಡಿಸ್ಗ್ರಾಫಿಯಾ ಬರೆಯಕ್ಕೆ ಬರಲ್ಲ, ಡಿಸ್ಕ್ಯಾಲ್ಕುಲಸ್ ಲೆಕ್ಕ ಮಾಡೋಕ್ಕೆ ಬರಲ್ಲ. ಇವನ್ನ ಡಿಸಂದಾಗ ಡಿಫಿಷಿಯನ್ಸಿ, ಸ್ಲೆಕ್ಸಿಯಾ ಓದಕ್ಕಾಗಲ್ಲ. ಅಲ್ಲಿಗೆ ಸನ್ನು ಇವಕ್ಕೆ ವ್ಯತ್ಯಾಸ ಪಾಪ ಕಷ್ಟ. ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ಮು ಸುಮಾರು ಆ ಥರದವೆಲ್ಲ. ಡಿಸ್ಗ್ರಾಫಿಯಾ ಬರೆಯೋದು, ಕ್ಯಾಲ್ಕುಲಸ್ ಅಂದಾಗ ಲೆಕ್ಕ ಮಾಡೋದು, ಕಲಿಕಾ ನ್ಯೂನತೆಗಳು ಬೇರೆ, ಅದು ನೋಡ್ಕೊಂಡು ಹೋಗ್ಬೇಕು ನೀವು ಎಕ್ಸಾಮ್ಸ್ಗೆ. ಇಲ್ಲ, ಇಲ್ಲಿ ಬಂದಾಗ ನಿಮ್ಗೆ ಅರ್ಥ ಆಗ್ತಾ ಬಂತು ಮಾನಸಿಕ
ಜಗತ್ತಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಕಂಡಿಡ್ತಾರೆ ಯಾರು? ಎಸ್, ಬಿನೆ ಮತ್ತು ಸೈಮನ್ ಬಿನೆ. ಇಲ್ಲಿ ಬಿಟ್ಬಿಡ್ತಾರ. ಈಗ ಅಮೇರಿಕಾದಾಗ ಹೊಟ್ಟೆ ಉರಿತದೆ. 1937 1937 ಟರ್ಮನ್ ಅನ್ನೋನು ಆಗ ಅವನೇನು ಮಾಡ್ದ ಗೊತ್ತಾ? ಅಲ್ಲಿ ಕನ್ವರ್ಟ್ ಮಾಡ್ದ ಆ ದೇಶಕ್ಕೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಕೆಲಸ ಮಾಡ್ತಿದ್ದೆವನು. ಆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಿದ್ದಿಂದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಅವನು ಸ್ಟ್ಯಾನ್ಫೋರ್ಡ್ ಬಿನೆ ಬುದ್ಧಿಶಕ್ತಿ ಪರೀಕ್ಷೆ ಅಂತ. ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಬಂತು. ಇದು ಇನ್ನೂ ರಿವೈಸ್ ಆಗ್ತಾ ಬಂತು. ಯಾವುದು ಬಿನೆ ಪರೀಕ್ಷೆ ಮುಂದಿನ ಹಂತದಲ್ಲಿ ರಿವೈಸ್ ಆಗುತ್ತೆ. 1905 ಆಗಿರೋದು. ಜೊತೆಗಿದು ಅಮೇರಿಕಾದಾಗ ಆಗಿದ್ದು. ಅಮೇರಿಕಾದ ಬುದ್ಧಿಶಕ್ತಿ ಪರೀಕ್ಷೆ ಹೆಸರೇನಂದರೆ ಸ್ಟ್ಯಾನ್ಫೋರ್ಡ್. ಯಾಕೆ ಸ್ಟ್ಯಾನ್ಫೋರ್ಡ್ ಅಂದರೆ ಅವ್ರು ಕೆಲಸ ಮಾಡ್ತಿದ್ದು ಟರ್ಮನ್ನು ಸ್ಟ್ಯಾನ್ಫೋರ್ಡ್ ವಿವಿನಲ್ಲಿ. ಯಾರ್ದು ತಗೊಂಬಂದ ಅಂದರೆ ಬಿನೆ ಕಾನ್ಸೆಪ್ಟ್ ತಗೊಂಬಂದ. ಆ ದೇಶದ ನೆಲಕ್ಕೆ ಚೇಂಜ್ ಮಾಡ್ದ. ನಾವು ಸುಮ್ಮನಿರ್ತೀವ? ನಮ್ಮ ದೇಶದವರು ರೈಸ್ ಅಂತ 1928 ರೈಸ್ ಅನ್ನೋನು ಬಿನೆ ಬುದ್ಧಿಶಕ್ತಿ ಪರೀಕ್ಷೆನೇ. ಹಿಂದೂಸ್ತಾನಿ ಬಿನೆ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಉರ್ದು ಭಾಷೆನಲ್ಲಿ ಮಾಡ್ದ. ಉರ್ದು ಭಾಷೆನಲ್ಲಿ ಸರ್ ಬಿನೆ ಕ್ಯಾರಿ ಮಾಡಬೇಕು ಬಿಕಾಸ್ ಇಸ್ ಎ ಫೌಂಡರ್. ಹಿಂದೂಸ್ತಾನಿ ಬಿನೆ ಕಾಮತ್ತವರು ಮತ್ತೆ ಇದನ್ನು ಮತ್ತೆ ಚೇಂಜಸ್ ಮಾಡ್ತಾರೆ. ಏನು ಚೇಂಜಸ್ ಮಾಡ್ತಾರೆ ಗೊತ್ತಾ? ಕಾಮತ್ ಬಿನೆ ಬುದ್ಧಿಶಕ್ತಿ ಪರೀಕ್ಷೆ ಹಿಂದಿ ಭಾಷೆಗೆ ಮಾಡ್ತಾರೆ. ಕಾಮತ್ ಬಿನೆ ಬುದ್ಧಿಶಕ್ತಿ ಪರೀಕ್ಷೆ ಕೇಳ್ಬೋದು. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆ ಮಾಡಿ ರೈಸ್. ನೆಕ್ಸ್ಟ್ ಕಾಮತ್ ಬಿನೆ ಇಟ್ಸ್ ಇನ್ ಉರ್ದು, ಇಟ್ಸ್ ಇನ್ ಹಿಂದಿ. ನಾವು ಕನ್ನಡದಲ್ಲಿ ಬಿಟ್ಬಿಡ್ತೀವ. ಮೈಸೂರಿನ ಗೋಪಾಲಸ್ವಾಮಿನವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡದಲ್ಲಿ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮಾಡಿದ್ದಾರೆ. ಈ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ವೆರೈಟೀಸ್ ಇದೆ. ಒಬ್ಬನ್ನೇ ಕುಂಡ್ರಿಸ್ಕೊಂಡು ಟೆಸ್ಟ್ ಮಾಡಿದ್ರೆ ಇಂಡಿವಿಜುವಲ್ ವೈಯಕ್ತಿಕ, ಗುಂಪಿಗೆ ಕೊಟ್ಟರೆ ಅದು ಸಾಮೂಹಿಕ, ಅಥವಾ ಆ ಪರ್ಫಾರ್ಮೆನ್ಸ್ ಚೆಕ್ಸ್ ಮಾಡಿದ್ರೆ ಅದು ಪರ್ಫಾರ್ಮೆನ್ಸ್ ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆ. ಪರ್ಫಾರ್ಮೆನ್ಸ್ ಟೆಸ್ಟು, ಬಾಟಿಯಾಸ್ ಬ್ಯಾಟ್ರಿ ಟೆಸ್ಟು. ಸರ್ ಹಾಗಾದರೆ ಇಲ್ಲಿ ಬರೋಣ. ಇದಕ್ಕೆ ಬಂದಾಗೇನು ಸಾಮೂಹಿಕ ಅಂದಾಗ ಕೇಳ್ತಾ ಬರ್ತೀನಿ. ಸಾಮೂಹಿಕ ಅಂದರೆ ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸ್ಕೊಂಡು ಅವ್ರನ್ನ ಅಳಿಬೇಕು ಅಂದರೆ ಸಾಮೂಹಿಕ. ಏನದು? ಬುದ್ಧಿಶಕ್ತಿ ಪರೀಕ್ಷೆ, ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ. ಇದರಾಗೆ 2 ಟೈಪ್ ಐತೆ, ಶಾಬ್ದಿಕ ಮತ್ತು ಅಶಾಬ್ದಿಕ. ಅಲ್ಲಿಗೆ ಅರ್ಥ 100 ಜನ 1000 ಜನ ಏಕಕಾಲ ಬುದ್ಧಿ ಟೆಸ್ಟ್ ಮಾಡಬೇಕು ಅಂದರೆ ಗ್ರೂಪ್ ಇಂಟೆಲಿಜೆನ್ಸ್ ಟೆಸ್ಟ್. ಸರ್ ಗ್ರೂಪ್ ಇಂಟೆಲಿಜೆನ್ಸ್ ಟೆಸ್ಟ್ಗೆ ಎಕ್ಸಾಂಪಲ್ ಕೊಡಿ. ಆರ್ಮಿ ಆಲ್ಫಾ ಟೆಸ್ಟ್ ಆ್ಯಂಡ್ ಆರ್ಮಿ ಬೀಟಾ ಟೆಸ್ಟ್. ಆರ್ಮಿ ಆಲ್ಫಾ, ಆರ್ಮಿ ಬೀಟಾ. ಸರ್ ಆರ್ಮಿ ಆಲ್ಫಾ, ಆರ್ಮಿ ಬೀಟಾ ಯಾವಾಗ? ವೈ ದೇ ಆರ್ ಯೂಸಿಂಗ್ ಆರ್ಮಿ? ಇದನ್ನು ಅಮೇರಿಕಾದಲ್ಲಿ ಮಹಾಯುದ್ಧದ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕಾದ್ರೆ ಸೈನಿಕರನ್ನ ಒಬ್ಬೊಬ್ಬಂಗೆ ಟೆಸ್ಟ್ ಮಾಡ್ತಾ ಕೂತ್ಕೊಂಡು ಯುದ್ಧ ಮುಗಿದೋಗುತ್ತೆ. ಈಗ ಬುದ್ಧಿವಂತರು ಬೇಕು. ಆಗ ವರ್ಬಲ್ ಅಂದಾಗ ಶಿಕ್ಷಣ ಪಡೆದವ್ರಿಗೆ ಟೆಸ್ಟ್ ಮಾಡೋಕ್ಕೆ ವರ್ಬಲ್ಲು, ಅನಕ್ಷರಸ್ಥರಿಗೆ ನಾನ್ ವರ್ಬಲ್. ಇಟ್ ಇಸ್ ಕಾಲ್ಡ್ ಎಸ್ ಎ ಗ್ರೂಪ್. ಅದ್ಭುತವಾಗಿ ಹೇಳ್ಬೋದು. ಈಗ ಓದ್ಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ. ಬಿನೆ ಬುದ್ಧಿಶಕ್ತಿ ಪರೀಕ್ಷೆ ಇಂಡಿವಿಜುವಲ್. ಆರ್ಮಿ ಬೀಟಾ, ಆರ್ಮಿ ಆಲ್ಫಾ, ಆರ್ಮಿ ಆಲ್ಫಾ ಫಾರ್ ದ ಲಿಟ್ರೇಟ್ಸ್. ಇಟ್ಸ್ ವರ್ಬಲ್, ನಾನ್ ವರ್ಬಲ್. ಇಂಡಿವಿಜುವಲ್ ಕೂಡ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್. ಒಬ್ಬನ್ನೇ ಕುಂಡ್ರಿಸ್ಕೊಂಡು ಚಿತ್ರಗಳು ಕೊಟ್ಟಿದ್ದು ಮಾಡಿದೆ. ಟೈಮ್ ಡ್ಯೂರೇಷನ್ ಕೊಟ್ಟು ಮಾಡು ಅಂದರೆ ಪರ್ಫಾರ್ಮೆನ್ಸ್ ಟೆಸ್ಟ್, ಬಾಟಿಯಾಸ್ ಬ್ಯಾಟ್ರಿ ಟೆಸ್ಟ್. ಅದರೊಳಗಡೆ ಸಬ್ ಟೆಸ್ಟ್ಗಳೇ ಕೋಸ್ ಬ್ಲ್ಯಾಕ್ ಟೆಸ್ಟ್, ಅಲೆಕ್ಸಾಂಡರ್ ಪಾಸ್ ಅಲಾಂಗ್ ಟೆಸ್ಟ್, ಪಿಕ್ಚರ್ ಡ್ರಾಯಿಂಗ್ ಟೆಸ್ಟ್. ದೇರ್ ಸೋ ಮೆನಿ ಟೆಸ್ಟ್, ಸಬ್ ಟೆಸ್ಟ್ ಆರ್ ದೇರ್. ದಟ್ಸ್ ಅ ಟೈಮ್ ಡ್ಯೂರೇಷನ್ ಇಸ್ ದೇರ್. ಅಲ್ಲಿ ಅದನ್ನು ನಾವು ದಟ್ ಈಸ್ ಕಾಲ್ಡ್ ಎಸ್ ಎ ಪರ್ಫಾರ್ಮೆನ್ಸ್ ಅಂತ ಕರಿತಾ ಬರ್ತೀವಿ. ಪರ್ಫಾರ್ಮೆನ್ಸ್ ಅಂದರೆ ಕಾರ್ಯನಿರ್ವಹಣಾತ್ಮಕ ಪರೀಕ್ಷೆ. ಇದರಲ್ಲಿ ಕಾರ್ಯನಿರ್ವಹಣ ಅಂದಾಗ ಇದು ಬುದ್ಧಿಶಕ್ತಿನೇ. ಇಲ್ಲೇನು ಗೊತ್ತಾ? ಟೈಮ್ ಬೌಂಡನ್ನು ಆಗ್ತಾ ಬರ್ತದೆ. ಕಾರ್ಯನಿರ್ವಹಣೆ ಏನರ್ಥ? 5 ನಿಮಿಷಕ್ಕೆ ಮಾಡಿದ್ರೆ 0 ಮಾರ್ಕ್ಸು, 4 ನಿಮಿಷಕ್ಕೆ ಮಾಡಿದ್ರೆ 1 ಮಾರ್ಕ್ಸು. ಸರ್ 3 ನಿಮಿಷಕ್ಕೆ ಮಾಡಿದ್ರೆ 2 ಮಾರ್ಕ್ಸು, 2 ನಿಮಿಷಕ್ಕೆ ಮಾಡಿದ್ರೆ 3 ಮಾರ್ಕ್ಸು, 1 ನಿಮಿಷಕ್ಕೆ ಮಾಡಿದ್ರೆ 4 ಮಾರ್ಕ್ಸು. ಇಫ್ ದ ಟೈಮ್ ಕನ್ಸ್ಯೂಮಿಂಗ್ ಇಸ್ ಲೋ, ಮಾರ್ಕ್ಸ್ ಇಸ್ ಮೋರ್. ದೇ ಆರ್ ಗಿವನ್ ದ ಪ್ರೇಟ್ ದ ಎಫಿಷಿಯನ್ಸಿಗೆ ಇದು ಕೊಡ್ತಾ ಬರ್ತಾರೆ. ಇಂಥ ಟೆಸ್ಟ್ಗಳಿವೆ. ಬಾಟಿಯಾಸ್ ಬ್ಯಾಟ್ರಿ ಟೆಸ್ಟ್ ಇಸ್ ಎ ಬೆಸ್ಟ್ ಎಕ್ಸಾಂಪಲ್. ಇದನ್ನು ನೀವು ಓದ್ಕೊಂಡ್ರೆ ಅರ್ಥ ಆಗ್ತಾ ಬರ್ತದೆ. ಇದಕ್ಕೆ 4-6 ಗಂಟೆಗಳು ಬೇಕು. ಲಾಸ್ಟಿಗೆ ಬರ್ತಾಯಿದ್ದೀನಿ. ಬುದ್ಧಿಶಕ್ತಿಯ ವಾದಗಳು
ಬುದ್ಧಿಶಕ್ತಿಯ ವಾದಗಳು ಅಂತ ಕರೀತಾರೆ. ಥಿಯರೀಸ್ ಆಫ್ ಇಂಟೆಲಿಜೆನ್ಸ್. ಏನು ಸರ್ ಥಿಯರೀಸ್ ಆಫ್ ಇಂಟೆಲಿಜೆನ್ಸಲ್ಲಿ? ಒಬ್ಬೊಬ್ಬರು ಒಂದೊಂದು ಥರ ಕೇಳೋರಿ. ಒಬ್ರು ಹೇಳ್ತಾರೆ ಬುದ್ಧಿಶಕ್ತಿ ಅನ್ನೋದು ಸ್ವಾಮಿ 2 ಟೈಪ್ ಇದೆ, 2 ಕಾರಕಗಳು. ಅದಕ್ಕೆ ಸ್ಪಿಯರ್ಮನ್ ಅವರ ದ್ವಿಕಾರಕವಾದ ಅಂತ ಕರಿತೀವಿ. ಸ್ಪಿಯರ್ಮನ್ ಅವರ ಇಷ್ಟೇ ಬೇಕಾದ್ರೆ ನಿಮ್ಮ ಎಕ್ಸಾಮ್ಸ್ಗೆ. ಈ ಕೆಳಗಿನ ಯಾರು ದ್ವಿಕಾರಕವಾದ? ದ್ವಿಕಾರಕ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಪೆಸಿಫಿಕ್ ಇಂಟೆಲಿಜೆನ್ಸ್. ಕೆಲವರು ಜನರಲ್ ಮಾತಾಡ್ತಾರೆ, ಇನ್ನೂ ಕೆಲವರು ನಿಖರವಾಗಿ ಮಾತಾಡ್ತಾರೆ. ಸಾರ್ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಮಾತಾಡ್ತೀನಿ ಸರ್ ನಾನು ಅಂತಾನೆ, ಜನರಲ್ಲಾಗಿ ಹೇಳ್ಕೊಂಡು ಹೋಗ್ತೇನೆ. ಆಳವಾಗಿ ಹೇಳಬೇಕು ಅಂದಾಗ ದಟ್ ಈಸ್ ಕಾಲ್ಡ್ ಎಸ್. ಅದಕ್ಕೆ ಇವನು 2 ಅಂಶ ಇದೆ ಬುದ್ಧಿಶಕ್ತಿನಲ್ಲಿ. ಒಂದು ಜಿ ಆ್ಯಂಡ್ ಎಸ್ ಅಂತ. ಜಿ ಅಂದರೆ ಜನರಲ್, ಇನ್ನೊಂದು ಏನು ಹೇಳಿ ನೋಡೋಣ, ಸ್ಪೆಸಿಫಿಕ್ಕು. ನಾವು ಕೆಲವು ನೋಡಿರ್ತೀವಿ ಆಳವಾದ ನಾಲೆಡ್ಜ್ ಇರ್ತದೆ. ಕೆಲವು ನೋಡಿ ಎಲ್ಲ ಗೊತ್ತಿರ್ಬೋದು, ಎಲ್ಲ ವಿಷಯದಲ್ಲೂ ಇರ್ಬೋದು ಅವ್ರಿಗೆ. ಬಟ್ ನಾಟ್ ಅಲ್ಗಾರ್ಥ ಇಟ್ ಈಸ್ ಎ G and S factor theory. G and S factor is a 2 factor theory. ಒಂದು ಸಾಮಾನ್ಯ, ಇನ್ನೊಂದು ನಿರ್ದಿಷ್ಟ ಕಾರಕ. 2 ಕಾರಕಗಳನ್ನು ಹೊಂದಿರೋದು ಬುದ್ಧಿಶಕ್ತಿ. ಅಲ್ಗರ್ಥ ನಾವು ಈಗ ಬೇಕಾದ್ರೆ ಕ್ಲಾಸಿಫೈ ಇನ್ ಎನ್ವೈರನ್ಮೆಂಟ್ ಆಲ್ಸೋ. ಎಲ್ಲ ಗೊತ್ತು, ಏನೂ ಗೊತ್ತಿಲ್ಲ. ಒಂದು ಗೊತ್ತು, ಸಮಗ್ರವಾಗಿ ಗೊತ್ತು. ಒಂದು ಗೊತ್ತು, ಎಲ್ಲ ಗೊತ್ತು, ಸುಮಾರಾಗಿ ಗೊತ್ತು. ಅಣ್ಣರು ಬಂದರು ಹೇಳ್ತಾ ಇದ್ದಾರೆ, ಪೂರ್ತಿ ಡೆಪ್ತಿಗೆ ಹೇಳ್ಕೊಂಡೆ. ದಟ್ ಈಸ್ ಕಾಲ್ಡ್ ಎಸ್ ಎ ಸ್ಪೆಸಿಫಿಕ್. ಸಮ್ ಫಾಲೋವರ್ಸ್ ಹ್ಯಾವ್ ಎ ಜನರಲ್ ಆ್ಯಂಡ್ ಎ ಸ್ಪೆಸಿಫಿಕ್ ಆಲ್ಸೋ. ಜನರಲ್, ಸ್ಪೆಸಿಫಿಕ್ ಆಲ್ಸೋ. ಹೇಳಿ ಸರ್ ನೋಡೋಣ. ನ್ಯೂಟನ್ ಲಾಗೆ 2ನೇ ನಿಯಮ ಏನು ಹೇಳ್ತದೆ? ಫೋರ್ಸ್ ಇಸ್ ಡೈರೆಕ್ಟ್ ಪ್ರೊಪೋರ್ಷನಲ್ ಮಾಸ್ ಇಂಟು ಆಕ್ಸಲರೇಷನ್. ಅಪ್ಲೈ ಮಾಡಿ ಸರ್. ಅಪ್ಲೈ ಮಾಡೋಕ್ಕೆ ಬಂತು. 3 ಲಾ ಇದೆ ಕಣ್ರಿ, ಅದರೊಳಗೆ ತುಂಬ ಇಂಪಾರ್ಟೆಂಟ್ ಲಾಗಳು. ಜನರಲ್ 3 ಲಾದಾಗ ಇದೇನೆ. ಜೆಟ್ ಇಂಜಿನ್ ತಿರುಗೋದು ಸೆಕೆಂಡ್ ಲಾ. ರಾಕೆಟ್ ಮ್ಯಾಕ್ ಹೋಗಿ ಕೆಳಗೆ ಬರೋದು ಸೆಕೆಂಡು. ಜನರಲ್ಲೂ ಇರ್ತದೆ, ಸ್ಪೆಸಿಫಿಕ್ ಭಾಳ ಕಡಿಮೆ. ಇದು ಬೆಳೆಸ್ಕೋಬೇಕು ನೀವೆಲ್ಲ. ಅದನ್ನು ಬರೀ ಜನರಲ್ಲಾಗಾದರೆ ಜನರಲ್ಲಾಗೆ ಇರ್ತೀರ. ಸ್ಪೆಸಿಫಿಕ್ಕಾಗಿ ಅಲ್ಲಿಗೆ ದ್ವಿಕಾರಕವಾದ. ಹಾಗಾದರೆ ತಾರಂಡೈಕ್ರವರ ಪ್ರಕಾರ, ತಾರಂಡೈಕು ಅಲ್ಲಿಗೆ ಇದು ಬೇರೆ ಬೇರೆ ವಾದಗಳು. ಇದು ತಾರಂಡೈಕ್ ಹೇಳ್ತಾನೆ, ರೀ ಸ್ವಾಮಿ 2 ಅಲ್ಲ, ಇದು ಬಹುಕಾರಕವಾದ, ಅನೇಕ ಅಂಶಗಳಿಂದ ಕೂಡಿದ್ದೇ ಇದನ್ನು ಮಲ್ಟಿಫಲ್ ಅಂತ ಕರಿತಾ ಬರ್ತಾರೆ. ಮಲ್ಟಿಫಲ್ ಫ್ಯಾಕ್ಟರ್ ಥಿಯರಿ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಇಟ್ಸ್ ಎ ಟೋಟಾಲಿಟಿ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್. ಚಿಂತನೆ ಬರಬೇಕು. ಅವನಲ್ಲಿ ಏನೇನೋ ಅಂಶಗಳಿದ್ದರೆ ಮಾತ್ರ ಬುದ್ಧಿವಂತ. ಅಲ್ಲಿಗರ್ಥ ಇವರು ಬುದ್ಧಿಯ ಶಕ್ತಿಯನ್ನು ತಮ್ಮದೇ ಆದಂಥ ರೀತಿಯಲ್ಲಿ ಇವನ ಪ್ರಕಾರ 2. ಅದಕ್ಕೆ ದ್ವಿಕಾರಕವಾದ. ಗಿಲ್ಫೋರ್ಡ್ ಪ್ರಕಾರ, ಗಿಲ್ಫೋರ್ಡ್ ಅನ್ನೋರು ಇವರು ಮನೋವಿಜ್ಞಾನಿಗಳು. ತುಂಬ ಇಂಪಾರ್ಟೆಂಟು. 3 ಡೈಮೆನ್ಷನಲ್, 3 ಆಯಾಮವಾದ. 3 ಡೈಮೆನ್ಷನ್ ನಿಮ್ಮ ಎಕ್ಸಾಮ್ಸ್ ಕಳೆದೆಷ್ಟು? 3 ಡೈಮೆನ್ಷನ್ ಏನರ್ಥ ನೋಡ್ರಿ ಸ್ವಾಮಿ. ಬುದ್ಧಿಶಕ್ತಿ ಅನ್ನೋದ್ರಾಗೆ ವಸ್ತು ಇರ್ತದೆ, ವಸ್ತು ಇದೆ, ಪ್ರಕ್ರಿಯೆ ಇದೆ. ಆದರೆ ಕೆಲವು ಉತ್ಪನ್ನಗಳಿವೆ, ದಿಸ್ ಎ ಪ್ರಾಡಕ್ಟ್ ಅವೆ. ಸಮ್ ಆಫ್ ದೆಮ್ ಆರ್ ಕಂಟೆಂಟ್, ಸಮ್ ಆಫ್ ದೆಮ್ ಆರ್ ಪ್ರೋಸೆಸ್, ಸಮ್ ಆಫ್ ದೆಮ್ ಆರ್ ಪ್ರಾಡಕ್ಟ್. ನನ್ನ ಹತ್ರ ಕೆಲವು ನಡೀತಾ ಇರೋವು ಪ್ರೋಸೆಸ್ಸು, ನನ್ನ ಹತ್ರ ಆಲ್ರೆಡಿ ಕೆಲವಿರೋವು ಕಂಟೆಂಟು, ಕೆಲವು ಉತ್ಪನ್ನಗಳವೆ. ಹಂಗಾರೆ 3 ಸೇರಿದ್ರೆ ದಟ್ ಈಸ್ ಕಾಲ್ಡ್ ಎಸ್ 3 ಆಯಾಮವಾದ. ಕ್ವಶನ್ ಏನು ಗೊತ್ತಾ? ಮ್ಯಾಚ್ ಮಾಡು ಅಂತ ಕೊಡ್ತಾನೆ, ಈ ಕಡೆ ಟೇಬಲ್ ಕೊಡ್ತಾನೆ, ಈ ಕಡೆ ಮ್ಯಾಚ್ ಮಾಡಿ ಅಂತ ಕೊಡ್ತಾನೆ. ಇದೇ ಹಣೆ ಬರ ಅವ್ರದ್ದು. 3 ಆಯಾಮವಾದ. ಅಲ್ಲಿಗರ್ಥ 3 ಆಯಾಮವಾದಾಗೆ 4 ಕಂಟೆಂಟ್ ಈಸ್ 4. 4 ಕಂಟೆಂಟ್ ಇರ್ತದೆ. ಆ 4 ಕಂಟೆಂಟ್ಗೆ ಬೇರೆ ಬೇರೆ ಪ್ರೋಸೆಸ್ ಆಗ್ತವೆ. ಎಷ್ಟಾಗ್ತವೆ? 5 ಪ್ರೋಸೆಸ್ಸು. 1 ಕಂಟೆಂಟ್ಗೆ 5 ಪ್ರೋಸೆಸ್ಸು, 2ನೇ ಕಂಟೆಂಟ್ಗೆ 5 ಪ್ರೋಸೆಸ್ಸು. ಅಲ್ಲಿಗೆ 4 5 20. ಅಲ್ಲಿಗರ್ಥ 6 ಉತ್ಪನ್ನಗಳು. ಪ್ರತಿ ಒಂದು ವಸ್ತುಗೆ 1 ಪ್ರಕ್ರಿಯೆ ಅಥವಾ 5 ಪ್ರಕ್ರಿಯೆ, 6 ಉತ್ಪನ್ನ. ಅಲ್ಲಿಗರ್ಥ ದಟ್ ಈಸ್ ಕಾಲ್ಡ್ 120 ಎಬಿಲಿಟೀಸ್ಗಳು. ಗಿಲ್ಫೋರ್ಡ್ ಪ್ರಕಾರ ಎಷ್ಟು ಎಬಿಲಿಟೀಸ್ಗಳು ಅಂದರೆ 3 ಥರ್ಸ್ಟನ್ ಹೇಳ್ತಾನೆ. ಥರ್ಸ್ಟನ್ ಅವರ ಪ್ರಕಾರ, ಥರ್ಸ್ಟನ್ ಅವ್ರದ್ದು ದಟ್ ಇಸ್ ಎ ಸಮೂಹಕಾರಕವಾದ. ಸಮೂಹಕಾರಕ ಇದು ಕೂಡ ಇದು ಈ ಬಹುಕಾರಕ, ಇದೊಂದು ಸಮೂಹಕಾರಕ. ಒಂದು ಪದದಲ್ಲಿ ಮಾತ್ರ ಆಟ ಆಡಿಸ್ತಾನೆ. ಈ ಕೆಳಗಿನ ಯಾರು ಸಮೂಹಕಾರಕವಾದ ಅಂತ ಕರಿತಾರೆ. ಗಾರ್ಡನ್ ಅವರ ಪ್ರಕಾರ ಬಹುಶಕ್ತಿವಾದ. ಬಹುಶಕ್ತಿಗಳಿಂದ ಕೂಡಿರೋದೇ
ಒಂದು ಶಕ್ತಿ ಅಲ್ಲ ರೀ, ಬುದ್ಧಿಶಕ್ತಿ ಅನ್ನೋದು ಒಂದು ಶಕ್ತಿ ಅಲ್ಲ, ಇದು ಬಹುಶಕ್ತಿ, ಮಲ್ಟಿ ಪೊಟೆನ್ಷಿಯಾಲಿಟೀಸ್. ಸರ್ ಯಾರ್ದು ಅದು ಮಲ್ಟಿ ಪೊಟೆನ್ಷಿಯಾಲಿಟೀಸ್ ಕೇಳ್ತಾ ಬರ್ಬೋದು ಅವ್ರು ಯಾರ್ಯಾರ್ದು ಅಂತೇಳಿ. ಸ್ಟನ್ಬರ್ಗ್ ಅವರ ಪ್ರಕಾರ, ಸ್ಟನ್ಬರ್ಗ್ ಇವನ ಪ್ರಕಾರ ಇವಂದೇನು ವಾದ ಅಂತ, ತ್ರಿಕಾರಕವಾದ. ತ್ರಿಕಾರಕ ಬೇರೆ, ಆಯಾಮ ಬೇರೆ. ತ್ರಿಕಾರಕ ಅಂದರೆ 3 ಫ್ಯಾಕ್ಟರ್ ಥಿಯರಿ. 3 ಫ್ಯಾಕ್ಟರ್ಸ್ ಯಾವ್ಯಾವ ಬೇಕಾದ್ರೆ ಸಮ್ಟೈಮ್ಸ್ ಕೇಳ್ಬೋದು. ಹೊಂದಾಣಿಕೆ ಮಾಡ್ಕೊಳೋದು. ಇವನು ಹೇಳೋನೆ ಬುದ್ಧಿಶಕ್ತಿ ಅಂದರೆ 3 ಅಂಶಗಳಿರ್ಬೇಕು ರೀ. ನಾನು ಆಲ್ರೆಡಿ ಡೇವಿಡ್ ವೆಸ್ಟರ್ ಹೇಳಿದ್ನ, ಸ್ಟನ್ಬರ್ಗ್ ಹೇಳ್ತಾ ಇದ್ದೀನಿ. ಸ್ಟನ್ಬರ್ಗ್ ಪ್ರಕಾರ ಹೊಂದ್ಕೋಬೇಕ್ರಿ ಅವನು, ಹೊಂದಾಣಿಕೆ. ಎರಡನೇದೇನು ಗೊತ್ತಾ, ದಟ್ ಇಸ್ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡೋದು ಕೂಡ ಒಂದು ಪೊಟೆನ್ಷಿಯಲ್. ಸರ್ ತ್ರಿಕಾರಕವಾದದಲ್ಲಿ ತ್ರಿಕಾರಕ ಅಂದರೆ 3 ಆಯಾಮ ಅಂದರೆ ಇದು. ಮತ್ತು 3ನೇದು ರೂಪಿಸುವುದು. ಅವನೇ ಬಗ್ಗೆ ಏನು ಮಾಡಬೇಕು, ರೂಪಿಸ್ಬೇಕು ಅವನೇ. ಇವು 3 ಪೊಟೆನ್ಷಿಯಾಲಿಟೀಸ್ ಇರೋದನ್ನೇ ಇವನು ಏನೆಂದು ಕರೆದಿದ್ದಾನೆ. ದಿಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕಡೆ ಕೊಟ್ಟು ಆ ಕಡೆಗೆ ಮ್ಯಾಚ್ ಮಾಡು ಅಂತ ಹೇಳ್ತಾ ಬರ್ತಾನೆ. ಸಾಕಷ್ಟು ಕಾಲಾವಕಾಶ ಬೇಕು. ಇನ್ನೊಂಚೂರು ಮಾತು ಹೇಳಿರ್ತೀನಿ. ಮೌಲ್ಯಮಾಪನದಾಗೂ ಸ್ವಲ್ಪ ನೋಡ್ಕೊಂಡೋಗಿ, ಕಾಲಾವಕಾಶದ ಅಭಾವ ಇರೋದ್ರಿಂದ ಮತ್ತೆ ಹೇಳೋಕ್ಕಲ್ಲ. ಟಿ ಟಿಗಳು ಬರ್ತಲೇ ಇರ್ತವೆ, ಚೆನ್ನಾಗಿ ಮಾಡಿ. ಬಟ್ ಸಿ ಟಿ ಆದರೆ ತುಂಬ ಸೀರಿಯಸ್ ತಗೊಂಡು ಇನ್ನೂ ಚೆನ್ನಾಗಿ ಇದು ಮಾಡ್ತಾ ಬರ್ತೀನಿ. ಒಂಚೂರು ಓದಲಿ ಅಂತೇಳಿ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಸವಿಸ್ತಾರವಾಗಿ ಬುದ್ಧಿಶಕ್ತಿ ಪಾಠವನ್ನೇ 5 ಗಂಟೆ ಪಾಠ ಮಾಡ್ಬೋದು, ಅಷ್ಟು ಮೆಟೀರಿಯಲ್ ಇದೆ. ಬಟ್ ನನ್ನ ಎಕ್ಸಾಮ್ಸ್ ಹತ್ರ ಬಂದಿರೋದ್ರಿಂದ ಇನ್ನೂ ಟೈಮು ಇಲ್ಲ ಪಾಪ, ನೋಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಾಗಲಿ, ಒಳ್ಳೆ ಟೀಚರ್ಸ್ ಆಗಿ ನಮ್ಮ ದೇಶವನ್ನು ಕಾಪಾಡೋರು ಟೀಚರ್ಸು, ಸೈನಿಕರು ಮತ್ತು ರೈತ. ಅದರಲ್ಲಿ ನೀವು ನಿಮ್ಮ ಪಾತ್ರನೂ ಇದೆ. ಚೆನ್ನಾಗಿ ಇದು ಮಾಡ್ತಾ ಬನ್ನಿ. ವಿಶ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಅದ್ರಾಗೆ ಇದ್ರಾಗೆ ಬಂದಾಗ ವಸ್ತುನಿಷ್ಠತೆ, ವಿಶ್ವಾಸನೀಯತೆ, ಪ್ರಾಯೋಗಿಕತೆ ಅವನ್ನ ಸ್ವಲ್ಪ ನೋಡಬೇಕು. ಏನನ್ನು ಅಳಿಬೇಕೋ ಅದನ್ನೇ ಹೇಳಿದ್ರೆ ಅದು ವಿಶ್ವಾಸನೀಯತೆ, ರಿಲೇಯಬಿಲಿಟಿ. ಎಷ್ಟೇ ಸಾರಿ ಹೇಳಿದ್ರು ಒಂದೇ ಉತ್ತರ ಬಂದರೆ ವಸ್ತುನಿಷ್ಠತೆ, ಅದನ್ನು ಬಳಸೋಂಗಿದ್ರೆ ಪ್ರಾಯೋಗಿಕತೆ. ಇದನ್ನೆಲ್ಲ ಸ್ವಲ್ಪ ನೋಡಬೇಕಲ್ಲಿ. ಅಲ್ಲಿಗೆ ರಿಲೇಯಬಿಲಿಟಿ, ಆಬ್ಜೆಕ್ಟಿವಿಟಿ, ವ್ಯಾಲಿಡಿಟಿ, ಇವನ್ನೆಲ್ಲ ಕಾನ್ಸೆಪ್ಟ್ಸನ್ನು ಬುಕ್ಕಲ್ಲಿ ಬರೆದಿದ್ದೀವಿ. ನೋಡ್ಕೊಂಡೋದ್ರೆ ಇದಾಗ್ತಾ ಬರುತ್ತೆ. ಇನ್ನೊಂದು ಅವಧಿನಲ್ಲಿ ಮೌಲ್ಯಮಾಪನದ್ದೇ ನಾನು ಸಪ್ರೇಟ್ ಎತ್ಕೊತಾ ಬರ್ತೀನಿ. ಇಂಗ್ಲೀಷ್ದೆಲ್ಲ ಇದನ್ನು ಬಿಟ್ಟಿದ್ರೆ TIT ವಿಶೇಷಾಂಕವಾಗಿ ತಾವೆಲ್ಲರೂ ನೋಡ್ತಾ ಬಂದರೆ ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡ್ತಾ ಬರ್ಬೋದು. ವಿಶ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಫಾರ್ ಆಲ್.